ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟೆಡ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೋಸ್ತಾಗೋ ಹೋಸ್ಟ್ ವಾಜಿದಿ. ಇವತ್ತಿನ ನಮ್ಮ ಟಾಪಿಕ್ ಬಂದುಬಿಟ್ಟು HTML ಕೋರ್ಸ್ ವೆಬ್ಸೈಟ್ ಡೆವಲಪ್ಮೆಂಟ್ನಿಗೆ ಒಂದು ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ವರ್ಡ್ ಪ್ರೆಸ್ಸಿಂದ ನೀವೇನಾದರೂ ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ, ವರ್ಡ್ ಪ್ರೆಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಿರಿಕ್ ಟೆಕ್ ಅವರು ವರ್ಡ್ ಪ್ರೆಸ್ ಮೇಲೆ ಒಂದು ಸಿರೀಸೇ ಮಾಡಿದ್ದಾರೆ, ಹೋಗಿ ಚೆಕ್ಔಟ್ ಮಾಡಿ. ತುಂಬ ಒಳ್ಳೆ ಸಿರೀಸ್ ಇದೆ, ನಿಮಗೂ ನಾಲೆಜ್ ಸಿಗುತ್ತೆ. ಬಟ್ ಇಲ್ಲಿ ಕೋಡಿಂಗ್ ಮುಖಾಂತರ ಯಾವ ರೀತಿ ವೆಬ್ಸೈಟ್ನ ತಯಾರು ಮಾಡ್ತಾರೆ ಅಂತ ಹೇಳಬೇಕಂದ್ರೆ ಅದರಲ್ಲಿ ಒಂದು ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು HTML ಪ್ಲಸ್ CSS. ಸೊ ಈ ಕೋರ್ಸ್ನಲ್ಲಿ ನಾನು HTMLನ ಕವರ್ ಮಾಡ್ಕೊತಾ ಇದ್ದೀನಿ ವಿತ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್. ಥಿಯರಿನ ಎಕ್ಸ್ಪ್ಲೈನ್ ಮಾಡೋಣ, ಏನೇನಕ್ಕೆ ವರ್ಕ್ ಆಗ್ತವೆ ಟ್ಯಾಗ್ಸ್ ಅಂತ, ಆಮೇಲೆ ಏನು ಮಾಡೋಣ ಪ್ರಾಕ್ಟಿಕಲ್ ವಿಡಿಯೋ ಮಾಡಿ ತೋರಿಸೋಣ. ಇದೊಂದು ಬೇಸಿಕ್ ಕೋರ್ಸ್ ಅಂತ ಹೇಳ್ಬೋದು HTMLಲ್ಲಿ. ಈ ಕೋರ್ಸನ್ನು ನೀವು ಅಂದರೆ ಪರ್ಫೆಕ್ಟ್ ಮಾಡ್ಕೊಂಡ್ರೆ, ಅಂದರೆ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಮುಂದೆ ನಿಮಗೆ ಈಸಿ ಆಗುತ್ತೆ ವೆಬ್ಸೈಟ್ ಡೆವಲಪ್ಮೆಂಟ್ನಲ್ಲಿ. ಯಾವುದೇ ಒಂದು ಟ್ಯಾಗ್ ಸಿಕ್ತು ಅಂತಂದರೆ ಅದ್ರ ಯೂಸ್ ಏನಿದೆ ಅಂತ ಗೊತ್ತಾದರೆ ನೀವು ಅದನ್ನ ಯೂಸ್ ಮಾಡ್ಕೊತೀರ. ಸೊ ಇದೊಂದು ಬೇಸ್ಮೆಂಟ್ ಅಂತ ಹೇಳ್ಬೋದು ಒಂದು ವೆಬ್ಸೈಟ್ ಡೆವಲಪ್ಮೆಂಟ್ಗೆ. ಸೊ ನಾವು HTML ಇಂದ ಸ್ಟಾರ್ಟ್ ಮಾಡೋಣ, ಆಮೇಲೆ CSS ಕವರ್ ಮಾಡ್ಕೊಳ್ಳೋಣ, ಅದಾದಮೇಲೆ ಜಾವಾ ಸ್ಕ್ರಿಪ್ಟ್ನ ಕವರ್ ಮಾಡ್ಕೊಳ್ಳೋಣ, ಅದಾದಮೇಲೆ PHPನ ಕವರ್ ಮಾಡ್ಕೊಳ್ಳೋಣ. ಇದೊಂದು ಕಂಪ್ಲೀಟ್ ವೆಬ್ಸೈಟ್ ಡೆವಲಪ್ಮೆಂಟ್ ಕೋರ್ಸ್ ಅಂತ ಹೇಳ್ಬೋದು. ಸೊ ಈ ಕೋರ್ಸ್ನಲ್ಲಿ ಬರೀ HTML ಮಾತ್ರ ಹೇಳ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಕೋರ್ಸ್ಗಳಲ್ಲಿ ಮತ್ತು ಬೇರೆ ಬೇರೆ ರೀತಿಯಾದಂತಹ ಟಾಪಿಕ್ಸ್ಗಳನ್ನ ಕವರ್ ಮಾಡ್ಕೊಳ್ಳೋಣ. ಓಕೆ, ನಂಗೆ ಗೊತ್ತು ವೀಡಿಯೋ ತುಂಬ ಲೇಟಾಗಿ ಬರ್ತಾ ಇದೆ ಅಂತ, ಸೊ ಸ್ವಲ್ಪ ಬ್ಯುಸಿ ಇದೆ. ಅದಾದಮೇಲೆ ಸ್ಟ್ರೈಕ್ ಬಂದಿದೆ ಚಾನಲ್ಗೆ, ಸೊ ಹೀಗಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. 2 ವೀಡಿಯೋಸ್ ಪ್ರಾಕ್ಟಿಕಲ್ ವೀಡಿಯೋಸ್ ನಾನು ಡಿಲೀಟ್ ಆಗಿದ್ದಾವೆ. ಅದಾದಮೇಲೆ ನಾನೇ ಕೆಲವೊಂದಿಷ್ಟು ಪ್ರಾಕ್ಟಿಕಲ್ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿದ್ದೀನಿ. ಸೊ ಅವೆಲ್ಲ ಡಿಲೀಟ್ ಆಗ್ತಾ ಹೋದರೆ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಅಂತ ಒಂದಿಷ್ಟು ಪ್ರಾಕ್ಟಿಕಲ್ ವೀಡಿಯೋಸ್ಗಳನ್ನ ನಾನು ಕೂಡ ಡಿಲೀಟ್ ಮಾಡಿದ್ದೀನಿ. ಡೋಂಟ್ ವರಿ, ನಿಮ್ಮ ಪ್ರಾಕ್ಟಿಕಲ್ ವೀಡಿಯೋಸ್ ಬೇಕು ಅಂತಂದರೆ, ಆ ಡಿಲೀಟ್ ಮಾಡಿರುವಂಥ ವೀಡಿಯೋಸ್ಗಳು ಬೇಕು ಅಂತಂದರೆ ನಾನು ಪ್ರೊವೈಡ್ ಮಾಡ್ತೀನಿ. ಯಾವಾಗ ನಾನು ಪ್ರೊವೈಡ್ ಮಾಡ್ತೀನಿ ಆ ಟೈಮಲ್ಲಿ ನಿಮಗೆ ಹೇಳ್ತೀನಿ, ಅಲ್ಲಿಂದ ನೀವು ಆ ಪ್ರಾಕ್ಟಿಕಲ್ ವೀಡಿಯೋಸ್ಗಳನ್ನ ಪಡಿಬೋದು. ಓಕೆ, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ started. ಸೊ ಬೇಸಿಕಲಿ ಏನು ಮಾಡೋಣ ಅಂತಂದರೆ ಒಂದು ಸ್ಟ್ರಕ್ಚರಿಂದ ಸ್ಟಾರ್ಟ್ ಮಾಡೋಣ. HTML ಯಾವ ರೀತಿ ಕಾಣಿಸುತ್ತೆ ಏನು ಅಂತ. ಅದಕ್ಕಿಂತ ಮುಂಚೆ ತಿಳ್ಕೊಳ್ಳೋಣ HTML ಅಂದರೆ ಏನು. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಯಾವುದೇ ಒಂದು ವೆಬ್ಸೈಟ್ನ ನೀವು ಡೆವಲಪ್ ಮಾಡಬೇಕು ಅಂತ ಅಂದರೆ ನೀವು HTML ಇಂದಾನೇ ಸ್ಟಾರ್ಟ್ ಮಾಡ್ತೀರಾ. ವರ್ಡ್ ಪ್ರೆಸ್ ಅವೆಲ್ಲ ಬಿಟ್ಬಿಟ್ಟು ನೀವು ಕೋಡಿಂಗ್ ಮುಖಾಂತರ ಏನಾದರೂ ವೆಬ್ಸೈಟ್ನ ಡೆವಲಪ್ ಮಾಡಬೇಕು ಅಂತಂದರೆ ನೀವೇನು ಮಾಡ್ತೀರಾ, HTML ಇಂದಾನೇ ಸ್ಟಾರ್ಟ್ ಮಾಡಬೇಕು. ನಿಮ್ದೇನು ಫ್ರಂಟ್ ಹ್ಯಾಂಡಲ್ಲಿ ಕಾಣಿಸ್ತಾ ಇರುತ್ತೋ ಫ್ರಂಟ್ ಹ್ಯಾಂಡ್ ಲ್ಯಾಂಗ್ವೇಜ್ ಅಂತ ಕೂಡ ಹೇಳ್ಬೋದು ನಾವು HTML CSS ಜಾವಾ ಸ್ಕ್ರಿಪ್ಟ್ಸ್ಗಳನ್ನ. ಸೊ ಇವು ಫ್ರಂಟ್ ಹ್ಯಾಂಡ್ ಲ್ಯಾಂಗ್ವೇಜಸ್ಗಳು ಆಗಿರ್ತವೆ. ಎಲ್ಲಾದರೂ ನಿಮ್ಮದು ಒಂದು ಅಡ್ವಾನ್ಸ್ ಲೆವೆಲಲ್ಲಿ ಪೇಜ್ನ ಕ್ರಿಯೇಟ್ ಮಾಡಬೇಕು ಅಂದರೆ ನೀವು ಜಾವಾ ಸ್ಕ್ರಿಪ್ಟ್ನ ಯೂಸ್ ಮಾಡ್ಕೊತೀರ. ಅದು ಬೇಡ, ಸಿಂಪಲ್ಲಾಗಿ ಕಾಣಿಸ್ಬೇಕು, ಏನೂ ಬೇಕಾಗಿಲ್ಲ ನಮಗೆ ಅಂತಂದರೆ ನೀವೇನು ಮಾಡ್ಬೋದು, ಯೂಸಿಂಗ್ HTML ಆ್ಯಂಡ್ CSS ನೀವು ಡೆಕೋರೇಟ್ ಮಾಡಿಬಿಟ್ಟು ನಿಮ್ಮದು ವೆಬ್ಸೈಟ್ನ ಡೆವಲಪ್ ಮಾಡ್ಕೋಬೋದು. ಓಕೆ, ಸೊ ಅದಾದಮೇಲೆ ಏನು ಮಾಡೋಣ ಅಂತಂದರೆ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಇದೆ. ಓಕೆ, ಸೊ ಬೇಸಿಕ್ ಸ್ಟ್ರಕ್ಚರ್ ಏನಪ್ಪ ಅಂತಂದರೆ HTML ಪೇಜು ಇದು ಸ್ಟಾರ್ಟ್ ಆಗೋದು HTML, ಆಮೇಲೆ ಎಂಡ್ ಆಗೋದು /HTML ಟ್ಯಾಗಿಂದ. ಇಲ್ಲಿ ವರ್ಕ್ ಆಗೋದು HTML ಲ್ಯಾಂಗ್ವೇಜ್ನಲ್ಲಿ ವರ್ಕ್ ಆಗೋದು ಎಲ್ಲ ಏನೇ ವರ್ಕ್ ಆದರೂ ಬರೀ ಟ್ಯಾಗ್ಸ್ಗಳ ಮುಖಾಂತರ ವರ್ಕ್ ಆಗುತ್ತೆ. ಸೊ ಟ್ಯಾಗ್ಸ್ಗಳನ್ನ ನೀವು ನೆನಪಿಟ್ಕೊಂಡ್ರೆ ಮುಗೀತು ನಿಮಗೆ ಈ ಲ್ಯಾಂಗ್ವೇಜ್ ಬಂದಂಗೆ. ಆಮೇಲೆ ಟ್ಯಾಗ್ಸ್ಗಳನ್ನ ನೆನಪಿಟ್ಕೋಬೇಕು, ಟ್ಯಾಗ್ಸ್ಗಳು ಯಾವ ರೀತಿ ವರ್ಕ್ ಆಗ್ತವೆ ಅದೊಂದು ಮೈಂಡ್ನಲ್ಲಿ ಇರಬೇಕಷ್ಟೇ. ಸೊ ಇನ್ನು ನಾನು ಬೇಸಿಕ್ ಐಡಿಯಾ ಕೊಡ್ತಾ ಇದ್ದೀನಿ ಯಾವ ರೀತಿ ವರ್ಕ್ ಆಗುತ್ತೆ, ಏನು ಇದ್ರದ್ದೊಂದು ಸ್ಟ್ರಕ್ಚರ್ ಅಂತ. ಸೊ ಅದಾದಮೇಲೆ ನೀವು ಯಾವುದಾದ್ರೂ ಒಂದು ಟ್ಯಾಗ್ ಸಿಕ್ಕರೆ ಅದ್ರ ಯೂಸೇಜ್ ಏನಿದೆ ಅಂತ ನಿಮ್ಗೆ ಗೊತ್ತಾದರೆ ನೀವೇ ಯೂಸ್ ಮಾಡ್ತೀರಾ ಅದನ್ನು, ರೈಟ್. ಸೊ ಹಿಂಗಾಗಿ ನಾವು ಬೇಸಿಕ್ಸ್ನ ಕ್ಲಿಯರ್ ಮಾಡ್ಕೊಂಡ್ರೆ ಅಡ್ವಾನ್ಸ್ ಲೆವೆಲ್ಗೆ ನೀವೇ ಪ್ರಿಪೇರ್ ಆಗ್ಬೋದು. ಅದಕ್ಕೋಸ್ಕರ ಬೇಸಿಕ್ಸ್ನ ಹೇಳ್ತಾ ಇರೋದು ಈ ಕೋರ್ಸ್ನಲ್ಲಿ. ಸೊ ಸ್ಟಾರ್ಟ್ ಆಗೋದು HTML ಟ್ಯಾಗಿಂದ, ಆಮೇಲೆ ಎಂಡ್ ಆಗೋದು /HTML ಟ್ಯಾಗಿಂದ. ನೀವೇನೇ ಕೋಡ್ ಮಾಡಿದರೂ ಕೂಡ ಈ 2 ಟ್ಯಾಗ್ಸ್ ನಡ್ವರ್ಕ್ ಅಂದರೆ ಸೆಂಟರ್ನಲ್ಲಿ ನೀವು ಕೋಡ್ ಮಾಡಬೇಕು ಅಂದರೆ ಟ್ಯಾಗ್ಸ್ಗಳನ್ನ ಹಾಕಬೇಕು. ಓಕೆ, ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಒಂದು HTML ಪೇಜ್ಗೆ. ಸೊ ಆಮೇಲೆ ಬರುತ್ತೆ ಹೆಡ್ ಟ್ಯಾಗ್ ಅಂತ. ಸೊ ಹೆಡ್ ಟ್ಯಾಗ್ ಬೇಸಿಕಲಿ ಏನು ವರ್ಕ್ ಮಾಡುತ್ತೆ ಅಂದರೆ ನೀವು CSS ಕೋಡ್ ಆಗಿರ್ಬೋದು ಅಥವಾ ಜಾವಾ ಸ್ಕ್ರಿಪ್ಟ್ ಕೋಡ್ ಆಗಿರ್ಬೋದು ಏನೇ ಕೋಡ್ನ ನೀವು ಹೆಡ್ನಲ್ಲಿ ಕೊಟ್ಟರೆ ಅಂತ ಇಟ್ಕೊಳ್ಳಿ, ಅದು ಪೂರ್ತಿ ಏನಿರುತ್ತೆ HTML ಪೇಜ್ ಅಂದರೆ ಆ ಹೆಡ್ಡಿಗೆ ಅದು ಅಪ್ಲೈ ಆಗುತ್ತೆ, ರೈಟ್. ಸೊ ನೀವು ಈಗ ಏನು ಮಾಡಿರ್ತೀರಾ ಅಂದರೆ ಹೆಡ್ ಟ್ಯಾಗ್ನಲ್ಲಿ ಕೊಟ್ಟಿರ್ತೀರಾ ಕಲರ್ = ರೆಡ್ ಅಂತ. ಸೊ ನೀವು ಆ ಹೆಡ್ ಟ್ಯಾಗ್ನಲ್ಲಿ ಒಳಗಡೆ ಬಾಡಿ ಕೊಟ್ಬಿಟ್ಟು ಏನೇನು ಹಾಕ್ತೀರಾ ಪೂರ್ತಿ HTML ಪೇಜ್ನಲ್ಲಿ ಎಲ್ಲ ಕಲರು ಏನಿರುತ್ತೆ ಅಂದರೆ ರೆಡ್ ಇರುತ್ತೆ. ಸೊ ಹಿಂಗೆ ವರ್ಕ್ ಆಗುತ್ತೆ. ಆಮೇಲೆ ನೀವು ಟೈಟಲ್ ಕೂಡ ಹೆಡ್ನಲ್ಲೇ ಹಾಕಬಹುದು. ಓಕೆ, ಟೈಟಲ್ ಅಂದರೆ ಏನಾಗುತ್ತೆ ಅಂದರೆ ನೀವು ಯಾವುದಾದ್ರೂ ಒಂದು ಪೇಜ್ನ ವಿಸಿಟ್ ಮಾಡಿರ್ತೀರಾ, ಗೂಗಲ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅದನ್ನ ವಿಸಿಟ್ ಮಾಡಿದಾಗ ಟ್ಯಾಬ್ನಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ ಫೇಸ್ಬುಕ್ ಲಾಗಿನ್ ಹಾಗೆ ಹೀಗೆ ಅಂತ. ಸೊ ಅದಕ್ಕೇನಂತಾರೆ ಟೈಟಲ್ ಅಂತ ಅಂತಾರೆ. ಸೊ ಟೈಟಲ್ ಟ್ಯಾಗ್ನ ಕೂಡ ನೀವು ಹೆಡ್ನಲ್ಲಿ ಕೊಡ್ಬೋದು. ಸೊ ಹೆಡ್ ಕೂಡ ಸ್ಟಾರ್ಟ್ ಆಗೋದು ಹೆಡ್ ಟ್ಯಾಗಿಂದ, ಆಮೇಲೆ ಎಂಡ್ ಆಗೋದು /ಹೆಡ್ ಟ್ಯಾಗಿಂದ. ಟೈಟಲ್ ಕೂಡ ಸ್ಟಾರ್ಟ್ ಆಗೋದು ಟೈಟಲ್ ಟ್ಯಾಗಿಂದ, ಆಮೇಲೆ ಎಂಡ್ ಆಗೋದು /ಟೈಟಲ್ ಟ್ಯಾಗಿಂದ. ಸೊ ಇದು ಹೆಡ್ ಟ್ಯಾಗಿಂದ ಯೂಸೇಜ್ ಆಯಿತು. ಅದಾದಮೇಲೆ ಬರುತ್ತೆ ಬಾಡಿ ಟ್ಯಾಗ್. ಇದು ತುಂಬ ಇಂಪಾರ್ಟೆಂಟ್ ಟ್ಯಾಗ್ ಆಗುತ್ತೆ ಬಾಡಿ ಟ್ಯಾಗ್. ಏನಕ್ಕೆ ಅಂದರೆ ನೀವು ಯಾವುದೇ ರೀತಿಯಾದಂತಹ
ಟೇಬಲ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಯಾವುದೇ ರೀತಿಯಾದಂಥ ಫಾರ್ಮ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಏನೇ ಮಾಡಿದ್ರು ಕೂಡ ನೀವು ಬಾಡಿ ಟ್ಯಾಗ್ನಲ್ಲೇ ಮಾಡ್ತೀರಾ. ಅಥವಾ ಏನಾದರೂ ಎಸ್ಸೆ ಬರೆಯೋದಿದ್ರೆ, ಯಾವುದಾದ್ರೂ ಇನ್ಫಾರ್ಮೇಷನ್ ಕೊಡೋದಿದ್ರೆ, ನೀವು ಏನೇ ಕೊಡಬೇಕಂದ್ರೆ ಬಾಡಿ ಟ್ಯಾಗ್ನಲ್ಲೇ ಕೊಡ್ತೀರಾ. ಸೊ ಬಾಡಿ ಟ್ಯಾಗ್ ಕೂಡ ಸ್ಟಾರ್ಟ್ ಆಗೋದು ಬಾಡಿ ಟ್ಯಾಗಿಂದ, ಆಮೇಲೆ ಎಂಡ್ ಆಗೋದು ಸ್ಲ್ಯಾಶ್ ಬಾಡಿ ಟ್ಯಾಗಿಂದ. ಇದ್ರ ಒಳಗಡೆ ನೀವು H1 H2 H3 H4 H5 ಅಂತ ಒಂದು ಹೆಡ್ ಟ್ಯಾಗ್ಸ್ನ ನೋಡ್ಬೋದು, ಹೆಡ್ ಟ್ಯಾಗ್ಸ್ನ ನೋಡ್ಬೋದು. ಸೊ ಹೆಡ್ ಟ್ಯಾಗ್ಸ್ ಬೇಸಿಕಲಿ ಏನು ಮಾಡುತ್ತೆ ಅಂದರೆ ಫಾಂಟ್ ಸೈಜ್ನ ಕ್ರಿಯೇಟ್ ಮಾಡುತ್ತೆ. ಅಂದರೆ H1 ಅಂತಂದರೆ ದೊಡ್ಡದಿರುತ್ತೆ ಹೆಡ್ ಟ್ಯಾಗ್. ಯಾವ ರೀತಿ ನಂಬರ್ಸ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಆ ರೀತಿ ಫಾಂಟ್ ಸೈಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇದೊಂದು ನೆನಪಿರಲಿ. ಅಂದರೆ H1 H2 H3 H4 H5 ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋದರೆ ಫಾಂಟ್ ಸೈಜ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ಡಿಸ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ H1 ತುಂಬ ದೊಡ್ಡ ಟ್ಯಾಗ್, ಅಂದರೆ ತುಂಬ ದೊಡ್ಡದಾಗಿ ಕಾಣಿಸ್ತವೆ ಫಾಂಟ್ ಸೈಜ್. ಆಮೇಲೆ ಎಷ್ಟು ಅದಕ್ಕಿಂತ ಚಿಕ್ಕದಾಗಿ ಕಾಣಿಸುತ್ತೆ, S3 ಅದಕ್ಕಿಂತ ಚಿಕ್ಕದಾಗಿ ಕಾಣಿಸುತ್ತೆ. ಸೊ ಹಿಂಗಾಗಿ ಹೆಡ್ ಟ್ಯಾಗ್ಸ್ಗಳು ವರ್ಕ್ ಆಗ್ತವೆ. ಆಮೇಲೆ ಬರೋದು ಪ್ಯಾರಾಗ್ರಾಫ್ ಅಂತ. ಸೊ ಪ್ಯಾರಾಗ್ರಾಫ್ ಟ್ಯಾಗ್ ಏನಾಗುತ್ತೆ ಅಂದರೆ, ನೀವು ಯಾವುದಾದ್ರೂ ಒಂದು ಪ್ಯಾರಾಗ್ರಾಫ್ನ ಬರಿತಾ ಇದ್ದೀರಾ ಅಂದರೆ ನೀವು ಪ್ಯಾರಾಗ್ರಾಫ್ನಲ್ಲಿ ಅದನ್ನ ಕೊಟ್ಬಿಟ್ಟು ಪ್ಯಾರಾಗ್ರಾಫ್ನ ಬರೀಬೋದು, ಪ್ಯಾರಾಗ್ರಾಫ್ನ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ಟ್ಯಾಗ್ ಬರುತ್ತೆ BR ಟ್ಯಾಗ್ ಅಂತ. ಇದು ಏನು ಮಾಡುತ್ತೆ ಅಂದರೆ ಬ್ರೇಕ್ ದ ಲೈನ್ ಅಂತ. ಸೊ ಈಗ ಒಂದು ಪೂರ್ತಿ ಲೈನ್ ಬರೆದಿರ್ತೀರಾ, ಅಲ್ಲಿ ಎಲ್ಲಾದರೂ ಸೆಂಟರ್ನಲ್ಲಿ ನೀವು ಬ್ರೇಕ್ ಮಾಡಬೇಕು. ಆ ನೆಕ್ಸ್ಟ್ ಲೈನ್ ಏನಿದೆ ಅದನ್ನು ತೊಗೊಂಬರ್ಬೇಕು ನೆಕ್ಸ್ಟ್ ಲೈನಿಗೆ. ಸೊ ಇದನ್ನ ಮಾಡಬೇಕು ಅಂದರೆ ನೀವು ಯೂಸ್ ಮಾಡುವಂತಹ ಟ್ಯಾಗ್ ಯಾವುದು ಅಂದರೆ ಬ್ರೇಕ್, ಅಂದರೆ BR ಟ್ಯಾಗ್. ಸೊ BR ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನಾವು ಏನು ಮಾಡ್ಬೋದು, ಬ್ರೇಕ್ ಮಾಡಿಬಿಟ್ಟು ಲೈನ್ನ ಕೆಳಗಡೆ ತೊಗೊಂಬರ್ಬೋದು, ರೈಟ್. ಸೊ ಇದು ಕಂಪ್ಲೀಟ್ ಆಗಿ ಏನಾಯ್ತು, ಒಂದು ಸ್ಟ್ರಕ್ಚರ್ ಆಯಿತು, ರೈಟ್. ಸೊ ಈ ಸ್ಟ್ರಕ್ಚರ್ ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ ನಾವು ಪ್ರಾಕ್ಟಿಕಲಿ ಮಾಡಿ ನೋಡೋಣ. ಪ್ರಾಕ್ಟಿಕಲ್ ಆದಮೇಲೆ ನಾವು ಫಾರ್ಮ್ಸ್ ಆಮೇಲೆ ಟೇಬಲ್ಸ್ನ ನೋಡೋಣ. ಪ್ರಾಕ್ಟಿಕಲ್ಗೆ ಹೋಗೋಣ. ಸೊ ಗೈಸ್ ಫಸ್ಟ್ ಏನು ಮಾಡೋಣ ಅಂತಂದರೆ ಒಂದು ನೋಟ್ ಪ್ಯಾಡ್ನ ಯೂಸ್ ಮಾಡ್ಕೊಳ್ಳೋಣ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನೋಟ್ ಪ್ಯಾಡ್ ++ನ ಯೂಸ್ ಮಾಡ್ಕೋಬೋದು, ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಎಡಿಟರ್ಸ್ಗಳನ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀನಿ, ನೋಟ್ ಪ್ಯಾಡ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಎಲ್ಲರೂ ನೋಟ್ ಪ್ಯಾಡ್ ++ ಅವನ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿರಲ್ಲ. ನೋಟ್ ಪ್ಯಾಡ್ ಏನಿದೆ ಇದು ಪ್ರೀ ಇನ್ಸ್ಟಾಲ್ ಇರುತ್ತೆ. ಸರ್ಚ್ ಬಾರ್ನಲ್ಲಿ ಹೋಗಿ ನೋಟ್ ಪ್ಯಾಡ್ ಅಂತ ಸರ್ಚ್ ಮಾಡಿ, ನಿಮಗೆ ನೋಟ್ ಪ್ಯಾಡ್ ಸಿಗುತ್ತೆ. ಸೊ ನೋಟ್ ಪ್ಯಾಡ್ನಲ್ಲಿ ನಾವು ಇವತ್ತು ಕೋಡ್ ಮಾಡೋಣ. ಓಕೆ, HTML ಕೋಡ್. ಫಸ್ಟ್ ಏನು ಮಾಡೋಣ, ಒಂದು ಸಿಂಪಲ್ ಸ್ಟ್ರಕ್ಚರ್ನ ತಿಳ್ಕೊಳ್ಳೋಣ, ಯಾವ ರೀತಿ ವರ್ಕ್ ಆಗುತ್ತೆ HTML ಪೇಜ್ ಏನು ಎತ್ತ ಅಂತ. ಸೊ ನಾ ಹೇಳಿದ ಪ್ರಕಾರ ಫಸ್ಟ್ ಯಾವ ಟ್ಯಾಗ್ ಹಾಕಬೇಕು, HTML ಟ್ಯಾಗ್ನ ಹಾಕಬೇಕು. ಅದಾದಮೇಲೆ HTML ಟ್ಯಾಗ್ ಕ್ಲೋಸ್ ಮಾಡ್ಕೊಂಬಿಟ್ಟು HTML ಕ್ಲೋಸ್. ಆಮೇಲೆ ಏನೇ ಕೋಡಿಂಗ್ ಮಾಡಿದರೂ ಕೂಡ ಇದ್ರ ಒಳಗಡೆ ಮಾಡಬೇಕು. ಈ ಕೋಡ್ ಏನಿದೆ ಅಲ್ಲ, ಈ ಕೋಡ್ ಒಳಗಡೆ ಮಾಡಬೇಕು. ಓಕೆ, ಸೊ HTML ಟ್ಯಾಗ್ ಆದ ನಂತರ ಇನ್ನೊಂದು ಟ್ಯಾಗ್ ಯಾವ್ದು ಬರುತ್ತೆ ಅಂದರೆ ಟ್ಯಾಬ್ ಕೊಟ್ಬಿಟ್ಟು ಸ್ಪೇಸ್ ಕೊಟ್ಟೆಕೊಂಡೆ ನಾನು. ಇದಾದ್ಮೇಲೆ ಬರುವಂಥ ಟ್ಯಾಗ್ ಅಂದರೆ ಹೆಡ್ ಟ್ಯಾಗ್, HEAD ಹೆಡ್. ಹೆಡ್ನಲ್ಲಿ ಏನು ಹಾಕ್ಬೋದು ಅಂತ ಹೇಳಿದ್ದೆ ನಾನು. ಹೆಡ್ನಲ್ಲಿ ನೀವು ಬೇಕಾದ್ರೆ ಟೈಟಲ್ನ ಹಾಕ್ಬೋದು, ಅಥವಾ ಜಾವಾಸ್ಕ್ರಿಪ್ಟ್ ಕೋಡ್ಸ್ಗಳನ್ನ ಹಾಕ್ಬೋದು, CSS ಕೋಡ್ಸ್ಗಳನ್ನ ಹಾಕ್ಬೋದು, ಏನು ಬೇಕಾದರೂ ಹಾಕ್ಬೋದು. ಹೆಡ್ ಟ್ಯಾಗ್ನಲ್ಲಿ ನೀವು ಏನು ಹಾಕ್ತಿರೋ ಅದು ಪೂರ್ತಿ HTML ಪೇಜ್ಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಹೆಡ್ ಟ್ಯಾಗ್ನಲ್ಲಿ ನಾನು ಇವಾಗ ಏನು ಕೊಡ್ತೀನಿ ಅಂದರೆ ಟೈಟಲ್ನ ಕೊಟ್ಬಿಡ್ತೀನಿ, TITLE ಟೈಟಲ್. ಸೊ ಟೈಟಲ್ನಲ್ಲಿ ಏನು ಕೊಡೋಣ ಅಂದರೆ ಡೆಮೋ HTML ಅಂತ ಕೊಡೋಣ. ಸೊ ಡೆಮೋ HTML ಅಂತ ಕೊಟ್ಬಿಟ್ಟು ಟೈಟಲ್ ಟ್ಯಾಗ್ನ ಕ್ಲೋಸ್ ಮಾಡ್ಕೊಳ್ಳೋಣ, TITLE ಟೈಟಲ್ನ ಕ್ಲೋಸ್ ಮಾಡ್ಕೊಂಬಿಟ್ಟು ಆಮೇಲೆ ಹೆಡ್ನ ಕ್ಲೋಸ್ ಮಾಡ್ಕೊಳ್ಳೋಣ, HEAD ಹೆಡ್. ಓಕೆ, ಹೆಡ್ ಟ್ಯಾಗ್ ಆಯಿತು, ಟೈಟಲ್ ಟ್ಯಾಗ್ ಆಯಿತು. ಸೊ ಹೆಡ್ ಟ್ಯಾಗ್ ಆಮೇಲೆ ಟೈಟಲ್ ಟ್ಯಾಗ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಗೊತ್ತಾಯ್ತು. ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಆ್ಯಕ್ಚುಲಿ ಅದು ಅಂತ. ಸೊ ಹೆಡ್ ಆದಮೇಲೆ ಯೂಸ್ ಮಾಡುವಂತಹ ಟ್ಯಾಗ್ ಯಾವುದು, ಬಾಡಿ ಟ್ಯಾಗ್. ಸೊ ಬಾಡಿನ ಯೂಸ್ ಮಾಡ್ಕೊಳ್ಳೋಣ, BODY ಬಾಡಿ ಕ್ಲೋಸ್. ಬಾಡಿನ ಕ್ಲೋಸ್ ಮಾಡ್ಕೊಂಬಿಡೋಣ, BODY ಬಾಡಿ. ಸೊ ಇವಾಗ ಏನೇ ಕೋಡ್ ಮಾಡಿದ್ರು, ಏನೇ ಪ್ಯಾರಾಗ್ರಾಫ್ ಕೊಟ್ಟರು, ಇದೇ ಪ್ಯಾರಾಗ್ರಾಫ್ನಲ್ಲಿ ಕೊಡಬೇಕಾಗುತ್ತೆ, ಅಂದರೆ ಇದೇ ಕೋಡ್ನಲ್ಲಿ ಕೊಡಬೇಕಾಗುತ್ತೆ. ಅಂದರೆ ಬಾಡಿ ಟ್ಯಾಗ್ ಏನಿದೆ ಅಲ್ಲ, ಸೊ ಬಾಡಿ ಟ್ಯಾಗ್ನಲ್ಲಿ ನೀವು ವರ್ಕ್ ಮಾಡಬೇಕು. I'll show you, wait a minute. ಸೊ ಬಾಡಿ ಟ್ಯಾಗ್ ಇಲ್ಲಿ ಕೊಟ್ಟಿದ್ದೀನಲ್ಲ, ಇದರಲ್ಲೇ ವರ್ಕ್ ಮಾಡ್ಬೇಕು ನಾ ಇವಾಗ ಏನೇ ವರ್ಕ್ ಮಾಡಿದ್ರು ಕೂಡ. ಓಕೆ, ಸೊ ಇವಾಗ ಏನು ಮಾಡೋಣ, ಬಿಟ್ ಕನ್ಫ್ಯೂಸಿಂಗ್ ಇಯರ್. ಓಕೆ, ಬಾಡಿ ಟ್ಯಾಗ್ನಲ್ಲಿ ಇವಾಗ ನಾವೊಂದು ಪ್ಯಾರಾಗ್ರಾಫ್ನ ಕೊಡ್ತೀನಿ, ರೈಟ್. P ಅಂತ ಕೊಟ್ಬಿಟ್ರೆ ಪ್ಯಾರಾಗ್ರಾಫ್ ಟ್ಯಾಗ್. ಸೊ ಪ್ಯಾರಾಗ್ರಾಫ್ನಲ್ಲಿ ಏನು ಕೊಡ್ತೀನಿ, ಇದಕ್ಕಿಂತ ಮುಂಚೆ ಹೆಡ್ನ ಯೂಸ್ ಮಾಡ್ಕೊಂಡ್ಬಿಡೋಣ. H1 ನಲ್ಲಿ ಏನು ಕೊಡ್ತೀನಿ ಅಂದರೆ ಇಟ್ಸ್ ಮೈ ಫಸ್ಟ್ ಲೈನ್, ಇಟ್ಸ್ ಮೈ FIRST ಫಸ್ಟ್ ಲೈನ್ ಅಂತ ಕೊಟ್ಬಿಟ್ಟು ಹೆಡ್ನ ಕ್ಲೋಸ್ ಮಾಡ್ಕೊತೀನಿ, /H1. ಸೊ ಇದು ಕೊಟ್ಟು ಆದಮೇಲೆ ಇವಾಗ ಏನು ಕೊಡೋಣ, ಪ್ಯಾರಾಗ್ರಾಫ್ನ ಕೊಡೋಣ. ಓಕೆ, ಪ್ಯಾರಾಗ್ರಾಫ್ನ ಕೊಟ್ಬಿಟ್ಟು ಪ್ಯಾರಾಗ್ರಾಫ್ನಲ್ಲಿ ಏನು ಕೊಡ್ತೀನಿ ಅಂದರೆ ಹೆಲೋ ಎವ್ರಿ ಒನ್, ಇಟ್ಸ್ ಅ ಹ್ಯಾಕಿಂಗ್ ಚಾಲೆಂಜ್,
HACKING hacking channel. Please PLEASC. Please do subscribe and like the video ಅಂತ ಕೊಟ್ಬಿಟ್ಟು ಇಲ್ಲಿ ನನಗೆ ಇವಾಗ ಏನು ಮುಂದೆ ಕೊಡ್ತೀನೋ ಅದು ಎಂಟರ್ ಆಗಿ ಸೆಕೆಂಡ್ ಲೈನಿಗೆ ಬರಬೇಕು. ಅದಕ್ಕೆ ನಾನು ಯೂಸ್ ಮಾಡ್ತೀನಿ ಬ್ರೇಕ್ ಲೈನ್. ಸೊ ಬ್ರೇಕ್ ಅಂತ ಕೊಟ್ಬಿಟ್ಟು ಏನು ಮಾಡ್ತೀನಿ, ಇವಾಗ ಮುಂದ್ಗಡೆ ಏನು ಬರಿತೀನೋ ಅದು ನೆಕ್ಸ್ಟ್ ಲೈನಿಗೆ ಬರುತ್ತೆ. ಬ್ರೇಕ್ ಅಂತ ಕೊಟ್ಟಾದ್ಮೇಲೆ ಏನೇ ಬರಿಲ್ಲನೋ ಅದು ನೆಕ್ಸ್ಟ್ ಲೈನಿಗೆ ಬರುತ್ತೆ. ಹೆಂಗೆ ಬರುತ್ತೆ ನೀವೇ ನೋಡ್ಕೊಳ್ಳಿ. I am Wazid and I am a ethical hacker ಅಂತ ಕೊಟ್ಬಿಟ್ಟು ಇಲ್ಲಿ ನಾ ಏನು ಮಾಡ್ತೀನಿ, ಪ್ಯಾರಾಗ್ರಾಫ್ ಟ್ಯಾಗ್ನ ಕ್ಲೋಸ್ ಮಾಡ್ಕೊತೀನಿ. ಓಕೆ, ಇದನ್ನ ಸೇವ್ ಮಾಡ್ಕೋಬೇಕು. ಯಾವ ಫಾರ್ಮೆಟ್ನಲ್ಲಿ ಸೇವ್ ಮಾಡ್ಕೋಬೇಕು ಅದನ್ನು ತೋರಿಸ್ತೀನಿ. ಸೇವ್ ಆ್ಯಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಇದನ್ನ ಆಲ್ ಫೈಲ್ಸ್ನಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ demo.html ಅಂತೇಳಿ ಸೇವ್ ಮಾಡ್ಕೋಬೇಕು. HTML ಅಂತ ಏನಿದೆ ಅಲ್ಲ ಇದು ಎಕ್ಸ್ಟೆನ್ಷನ್, ಸೊ ಇದೇ ಎಕ್ಸ್ಟೆನ್ಷನ್ ಇಂದ ನೀವು ಸೇವ್ ಮಾಡ್ಕೋಬೇಕು. ಹೆಸರು ಬೇಕಾದ್ರೆ ಏನು ಬೇಕಾದ್ರೂ ಕೊಡಿ, ಬಟ್ HTML ಅಂತ ಏನಿದೆಲ್ಲ ಇದನ್ನೇ ನೀವು ಕೊಡಬೇಕಾಗತ್ತೆ. ಲಾಸ್ಟಲ್ಲಿ ಕೊಟ್ಬಿಟ್ಟು ಇದನ್ನ ಸೇವ್ ಮಾಡ್ಕೊಳ್ಳಿ. ಸೊ ಸೇವ್ ಮಾಡ್ಕೊಂಡು ಆದಮೇಲೆ ಇಲ್ಲೊಂದು ನೋಡ್ತಿರ್ಬೋದು ಡೆಮೋ ಅಂತ ಒಂದು ಪೇಜ್ ಕಾಣಿಸ್ತಾ ಇದೆ. ಸೊ ಇದನ್ನ ಏನು ಮಾಡೋಣ, ನಾವು ಡೈರೆಕ್ಟಾಗಿ ಫೈರ್ಫಾಕ್ಸ್ನಲ್ಲಿ ಓಪನ್ ಮಾಡ್ಕೊಳ್ಳೋಣ. ವೇಟ್ ಎ ಮಿನಿಟ್. ಸೊ ಫೈರ್ಫಾಕ್ಸ್ ಡೆಮೋ ಓಪನ್ ಮಾಡ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ಇಟ್ಸ್ ಮೈ ಫಸ್ಟ್ ಲೈನ್. ಹೆಲೋ ಎವ್ರಿವನ್, ಇಟ್ಸ್ ಅ ಹ್ಯಾಕಿಂಗ್ ಚಾನಲ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದ ವಿಡಿಯೋ. ಇದು ಆದಮೇಲೆ ಬ್ರೇಕ್ ಲೈನ್ ಕೊಟ್ಟಿದ್ದೆ, ಐ ಆಮ್ ವಾಜೀದ್ ಆ್ಯಂಡ್ ಐ ಆಮ್ ಅ ಎಥಿಕಲ್ ಹ್ಯಾಕರ್ ಅಂತ ಕೊಟ್ಟೆ, ರೈಟ್. ಸೊ ಇಲ್ಲಿ ನೋಡ್ಬೋದು ನಾನು ನಿಮಗೆ 2 ಟೈಪ್ನು ಕೊಡೋದಕ್ಕೆ, ಅಂದರೆ 2 ಟೈಪ್ ಡೆಮೋ ಕೊಟ್ಟು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇದನ್ನ ಸ್ವಲ್ಪ ಇದು ಮಾಡ್ಕೊಳ್ಳೋಣ. HTML ಟ್ಯಾಗ್. ಸೊ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ, HTML ಆ್ಯಂಡ್ HTML ಟ್ಯಾಗ್. ಓಕೆ, ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್. ಹೆಡ್ ಟ್ಯಾಗ್ನಲ್ಲಿ ಏನು ಕೊಟ್ಟಿದ್ದೀನಿ, ಟೈಟಲ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಟೈಟಲ್ ಏನಂತ ಕೊಟ್ಟಿದ್ದೀನಿ, ಡೆಮೋ HTML ಅಂತ ಕೊಟ್ಟಿದ್ದೀನಿ. ಟೈಟಲ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಸೊ ಟೈಟಲ್ ಎಲ್ಲಿ ಬಂದಿದೆ ಕಾಣಿಸ್ತಾ ಇಲ್ವಲ್ಲ ಪೇಜ್ನಲ್ಲಿ, ಅದು ಎಲ್ಲಿ ಬಂದಿದೆ ತೋರಿಸು ಗುರು ಅಂತಂದರೆ ಇಲ್ಲಿ ನೋಡ್ಬೋದು demo.html ಅಂತ ಏನು ಕಾಣಿಸ್ತಾ ಇದೆ ಅಲ್ಲ. ಸೊ ಇದು ಟೈಟಲ್, ಇದಕ್ಕೆ ಟೈಟಲ್ ಅಂತ ಹೇಳ್ತಾರೆ. ಓಕೆ, ಅದಾದ್ಮೇಲೆ ಬಾಡಿ ಟ್ಯಾಗ್ನಲ್ಲಿ H1ನ ಯೂಸ್ ಮಾಡಿದ್ದೀನಿ, ಇಟ್ಸ್ ಮೈ ಫಸ್ಟ್ ಲೈನ್ ಅಂತ. ಸೊ ಇಟ್ಸ್ ಮೈ ಫಸ್ಟ್ ಲೈನ್. ಓಕೆ, ಇದು H1. ಆಮೇಲೆ H2 ಯೂಸ್ ಮಾಡ್ಕೊಂಡ್ರೆ ಹೆಂಗಾಗುತ್ತೆ ನೋಡೋಣ. ಸೊ ಅದನ್ನು ನೋಡೋಣ, H2 ಯೂಸ್ ಮಾಡ್ಕೊಂಡ್ರೆ ಯಾವ ರೀತಿ ಕಾಣಿಸುತ್ತೆ ಏನು ಅಂತ. ಸೊ ಎಂಟರ್ ಕೊಡೋಣ. ಎಂಟರ್ ಕೊಟ್ಬಿಟ್ಟು H2 ಆಮೇಲೆ ಇದನ್ನ ಕಂಪ್ಲೀಟ್ ಆಗಿ ಏನು ಮಾಡೋಣ, ಒಂದು ಕೆಲಸ ಮಾಡ್ತೀನಿ, ಅಷ್ಟು ತೋರಿಸ್ಬಿಡ್ತೀನಿ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇದನ್ನ ಪೂರ್ತಿ ಕಾಪಿ ಮಾಡ್ಕೊಳ್ಳೋಣ. ಕಂಟ್ರೋಲ್ ಕಾಪಿ ಕೊಟ್ಬಿಟ್ಟು ಎಂಟರ್ ಕೊಟ್ಟೆ. ಸೊ ಟ್ಯಾಬ್ ಇಲ್ಲಿ ಪೇಸ್ಟ್. ಸೊ H1 ಇದ್ದಿದ್ದನ್ನ H2 ಕನ್ವರ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಕೂಡ H2 ಮಾಡ್ಕೊಳ್ಳೋಣ. ಓಕೆ, ಸೊ ಅದಾದಮೇಲೆ ಕೆಳಗಡೆ ಪೇಸ್ಟ್ H3 ಆಮೇಲೆ ಇಲ್ಲೂ H3 ಆಮೇಲೆ ಮತ್ತೆ ವಾಪಸ್ ಕೆಳಗಡೆ ಬರೋಣ. ಓಕೆ, ಟ್ಯಾಬ್ H4 and here H4 tab H5 and H5. ಸೊ ಇದನ್ನ ಏನು ಮಾಡಬೇಕು, ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ಕೊಳಕ್ಕೆ ಫೈಲ್ನಲ್ಲಿ ಹೋಗಿ ಸೇವ್ ಅಂತ ಕೊಡಿ, ಇಲ್ಲಿ ಕಂಟ್ರೋಲ್ S ಕೊಟ್ಟರೆ ಸೇವ್ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಇದನ್ನು ಏನು ಮಾಡೋಣ, ರಿಫ್ರೆಶ್ ಮಾಡೋಣ ಈ ಪೇಜ್ನ. ಓಕೆ, ಇಲ್ಲಿ ನೋಡ್ಬೋದು ಇದು H1 ಟ್ಯಾಗಿಂದು ಇಷ್ಟು ದೊಡ್ಡ ಕಾಣಿಸುತ್ತೆ, H2 ಟ್ಯಾಗ್ ಅದಕ್ಕಿಂತ ಚಿಕ್ಕದಾಗಿ ಕಾಣಿಸುತ್ತೆ, H3 ಟ್ಯಾಗ್ ಅದಕ್ಕಿಂತ ಚಿಕ್ಕದಾಗಿ ಕಾಣಿಸುತ್ತೆ, H4 ಅದಕ್ಕಿಂತ ಚಿಕ್ಕದು, H5 ಅದಕ್ಕಿಂತ ಚಿಕ್ಕದು. ಸೊ ಹಿಂಗೆ H1 H2 ಟ್ಯಾಗ್ಸ್ಗಳು ವರ್ಕ್ ಆಗುತ್ತೆ. ಓಕೆ, ಅದಾದಮೇಲೆ ಏನು ಬಂತು, H1 ಟ್ಯಾಗ್ಸ್ ಆದಮೇಲೆ ಬಂದಿದ್ದು ನಮಗೆ ಏನು, ಪ್ಯಾರಾಗ್ರಾಫ್ ಟ್ಯಾಗ್. ಸೊ ಪ್ಯಾರಾಗ್ರಾಫ್ ಟ್ಯಾಗ್ನ ಇಲ್ಲಿ ನೋಡ್ಬೋದು ಯಾವ ರೀತಿ ಕೊಟ್ಟಿದ್ದೀನಿ ಏನು ಅಂತ. ಸೊ ಪ್ಯಾರಾಗ್ರಾಫ್ನಲ್ಲಿ ಹೆಲೋ ಎವ್ರಿವನ್ ಇಟ್ಸ್ ಹ್ಯಾಕಿಂಗ್ ಚಾನಲ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಎಂಟರ್ ಕೊಟ್ಬಿಟ್ಟು ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದ ವಿಡಿಯೋ ಅಂತ ಕೊಟ್ಟಿದ್ದೀನಿ. ಬಟ್ ಇದನ್ನ ಎಂಟರ್ ಕೊಟ್ಟಿದ್ದು ಇಲ್ಲಿ ವರ್ಕ್ ಆಗಿದೆಯಾ ನೋಡ್ಕೊಳ್ಳಿ. ಎಂಟರ್ ಕೊಟ್ಟಿದ್ದು ಆ್ಯಕ್ಚುಲಿ ವರ್ಕೇ ಆಗಿಲ್ಲ. ಹೆಲೋ ಎವ್ರಿವನ್ ಇಟ್ಸ್ ಹ್ಯಾಕಿಂಗ್ ಚಾನಲ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದ ವಿಡಿಯೋ. ಇಲ್ಲಿ ಎಂಟರ್ ಕೊಟ್ಟಿದ್ದೆ, ಬಟ್ ಅದು ಎಂಟರ್ ವರ್ಕ್ ಆಗಿಲ್ಲ.
ಏನಕ್ಕೆ ನಾನು ಅಲ್ಲಿ ಬ್ರೇಕ್ ಲೈನ್ ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ಅಲ್ಲಿ ಎಂಟರ್ ವರ್ಕ್ ಆಗಿಲ್ಲ. ಸೊ ಎಂಟರ್ ಬಟನ್ ವರ್ಕ್ ಆಗಬೇಕು ಅಂತಂದ್ರೆ ನೀವು ಬ್ರೇಕ್ ಲೈನ್ನ ಕೊಡಲೇಬೇಕಾಗುತ್ತೆ, ಬ್ರೇಕ್ ಟ್ಯಾಗ್ನ ಕೊಡಲೇಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು ಲೈಕ್ ದ ವಿಡಿಯೋ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾ ಎಂಟರ್ ಕೊಟ್ಟಿಲ್ಲ, ಬಟ್ ಬ್ರೇಕ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಬ್ರೇಕ್ ಟ್ಯಾಗ್ನ ಯೂಸ್ ಮಾಡಿದ್ದೀನಿ. ಅದರಿಂದ ಏನಾಗಿದೆ, ಇಲ್ಲಿ ನೆಕ್ಸ್ಟ್ ಬರುವಂತಹ ಲೈನ್ ಏನಿದೆ ಅದು ನನಗೆ ನೆಕ್ಸ್ಟ್ ಲೈನ್ ಆಗಿ ಬರ್ತಾ ಇದೆ. ರೈಟ್, ಇಲ್ಲಿ ನೋಡ್ಬೋದು. ಇಲ್ಲಿ ಇದು ಆಕ್ಚುಲಿ ಎಲ್ಲಿ ಬರಬೇಕಾಗಿತ್ತು, ಇಲ್ಲಿ ಬರಬೇಕಾಗಿತ್ತು. ರೈಟ್, ಸೊ ಅಲ್ಲಿ ಬಂದಿಲ್ಲ, ಇದು ಇಲ್ಲಿ ಬಂದಿದೆ, ಅಂದ್ರೆ ಬ್ರೇಕ್ ಲೈನ್ ಅಲ್ಲಿ ವರ್ಕ್ ಆಗ್ತಾ ಇದೆ ಅಂತ. ಸೊ ಸಿಂಪಲ್ ಸ್ಟ್ರಕ್ಚರ್ ಅಂತ ಹೇಳ್ಬೇಕಂದ್ರೆ ಇದನ್ನ ನೀವು ಒಂದು ಸಿಂಪಲ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಇದ್ರದ್ದು ಒಂದು HTML ಪೇಜ್ದು. ರೈಟ್, ಈ ರೀತಿಯಾಗಿ ಒಂದು ಸಿಂಪಲ್ ಸ್ಟ್ರಕ್ಚರ್ ಕಾಣಿಸುತ್ತೆ ನಿಮಗೆ. ನಿಮ್ಗೆ ಯಾವುದೇ ರೀತಿಯಾದಂತಹ ಫಾರ್ಮ್ಸ್ಗಳಾಗಲಿ, ಯಾವುದೇ ರೀತಿಯಾದಂತಹ ಆಮೇಲೆ ಟೇಬಲ್ಸ್ಗಳಾಗಲಿ ಏನೇ ಮಾಡಿದ್ರು ನೀವು ಅದು ಬಾಡಿ ಟ್ಯಾಗ್ನಲ್ಲೇ ಆಗಿರಬೇಕು. ಸೊ ಬಾಡಿ ಟ್ಯಾಗ್ನಲ್ಲಿ ಟೇಬಲ್ಸ್ಗಳನ್ನ ಹೆಂಗೆ ಕ್ರಿಯೇಟ್ ಮಾಡ್ತಾರೆ, ಫಾರ್ಮ್ಸ್ಗಳನ್ನ ಹೆಂಗೆ ಕ್ರಿಯೇಟ್ ಮಾಡ್ತಾರೆ, ಏನು ಎತ್ತ ಅಂತ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ಪ್ರಾಕ್ಟಿಕಲ್ ವಿಡಿಯೋನ ನೋಡೋಣ. ಇದು ಒಂದು ಸಿಂಪಲ್ ಪೇಜ್. ಆಮೇಲೆ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ರೈಟ್, ಸೊ ಇದು ಒಂದು ವೆಬ್ಸೈಟ್ ಟೈಪ್ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಇದು ವೆಬ್ಸೈಟ್ ಟೈಪ್ ಕಾಣಬೇಕು ಅಂದರೆ ಏನು ಮಾಡ್ತೀವಿ ಅಂದರೆ ನಾವು CSSನ ಯೂಸ್ ಮಾಡ್ಕೊಂಡ್ಬಿಟ್ಟು ಡೆಕೋರೇಟ್ ಮಾಡ್ತೀವಿ. ಸೊ ಅದು ಯಾವ ರೀತಿ ಡೆಕೋರೇಟ್ ಮಾಡ್ತೀವಿ, ಎತ್ತ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಎಕ್ಸ್ಪ್ಲೇಷನ್ ತಿಳ್ಕೊಳ್ಳೋಣ, ಆಮೇಲೆ ವಿಡಿಯೋ ಪ್ರಾಕ್ಟಿಕಲ್ ನೋಡೋಣ. ಓಕೆ, ಸೊ ಗೈಸ್ ನೋಡ್ಕೊಂಬಂದ್ರಲ್ಲ ಬೇಸಿಕ್ ಸ್ಟ್ರಕ್ಚರ್ ಹೆಂಗಿರುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಇವಾಗ ಮಾತಾಡೋಣ ಟೇಬಲ್ ಬಗ್ಗೆ. ಟೇಬಲ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ. ನೀವು ಮಾರ್ಕ್ಸ್ ಶೀಟ್ಸ್ಗಳನ್ನೆಲ್ಲ ನೋಡಿರ್ತೀರ, ಅಲ್ಲಿ ಟೇಬಲ್ ಹಾಕ್ಬಿಟ್ಟು ಟೇಬಲ್ನಲ್ಲಿ ನಿಮ್ಮ ಮಾರ್ಕ್ಸ್ ಎಲ್ಲ ಇರುತ್ತೆ. ಸೊ ಆ ಟೇಬಲ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ, ಏನು ಎತ್ತ ಅಂತ. ಅಫ್ಕೋರ್ಸ್ ಟೇಬಲ್ನ ಕೂಡ ನಾವು ಬಾಡಿನಲ್ಲೇ ಕ್ರಿಯೇಟ್ ಮಾಡೋದು. ಬಾಡಿ ಟ್ಯಾಗ್ನಲ್ಲೇ ನಾವು ಟೇಬಲ್ಸ್ನ ಕ್ರಿಯೇಟ್ ಮಾಡ್ತೀವಿ. ಟೇಬಲ್ನ ಕ್ರಿಯೇಟ್ ಮಾಡೋದಕ್ಕೆ ಸಿಂಪಲ್ ಟ್ಯಾಗ್ ಅಂದರೆ ಟೇಬಲ್. ರೈಟ್, ಸೊ ಟೇಬಲ್ನ ಕ್ರಿಯೇಟ್ ಮಾಡಬೇಕಂದ್ರೆ ಸಿಂಪಲ್ ಟ್ಯಾಗ್ ಟೇಬಲ್ ಅಂತ ಕೊಡಬೇಕು. ಆಮೇಲೆ ವಾಪಸ್ ಅದನ್ನ ಕ್ಲೋಸ್ ಮಾಡೋದಂದರೆ /ಟೇಬಲ್. ನಮ್ಮದು HTMLನಲ್ಲಿ ಯಾವುದೇ ಟ್ಯಾಗ್ಗಳು ಎಂಡ್ ಆಗೋದು ಟೇಬಲ್, ಕೆಲವೊಂದಿಷ್ಟು ಟ್ಯಾಗ್ಗಳು ಎಂಡ್ ಆಗಲ್ಲ. ಓಕೆ, ಸೊ ಇವಾಗ ಟೇಬಲ್ ಆಮೇಲೆ /ಟೇಬಲ್ನ ಕೊಟ್ಬಿಟ್ರೆ ಒಂದು ಟೇಬಲ್ ಟ್ಯಾಗ್ ರೆಡಿ ಆಯಿತು. ಸೊ ಅದರೊಳಗಡೆ ನಾವು ಟೇಬಲ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ಇವಾಗ ಬರುತ್ತೆ TR ಟ್ಯಾಗ್ ಅಂತ. ಸೊ TR ಟ್ಯಾಗ್ ಬೇಸಿಕಲಿ ಏನಾಗುತ್ತೆ ಅಂದರೆ ರೋಗಳನ್ನ ಕ್ರಿಯೇಟ್ ಮಾಡುತ್ತೆ. ಅದರೊಳಗಡೆ ಮತ್ತೆ ನಾವು ಹೆಡ್ನ ಡಿಫೈನ್ ಮಾಡಬೇಕಂದ್ರೆ TH ಟ್ಯಾಗ್ಸ್ನ ಯೂಸ್ ಮಾಡ್ತೇವೆ. TH ಟ್ಯಾಗ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಹೆಡ್ನ ಡಿಫೈನ್ ಮಾಡೋದಕ್ಕೋಸ್ಕರ TH ಟ್ಯಾಗ್ಸ್ಗಳನ್ನ ಯೂಸ್ ಮಾಡ್ತೀವಿ. ಆಮೇಲೆ ವ್ಯಾಲ್ಯೂಸ್ಗಳನ್ನ ಆ್ಯಡ್ ಮಾಡೋದಕ್ಕೆ ಅಂದರೆ ಡಾಟಾನ ಆ್ಯಡ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಟ್ಯಾಗ್ ಯಾವುದಂದ್ರೆ TD ಟ್ಯಾಗ್. TDನ ನಾವು ಟೇಬಲ್ನಲ್ಲಿ ಡಾಟಾನ ಎಂಟರ್ ಮಾಡೋದಕ್ಕೋಸ್ಕರ, ಯಾವುದೇ ರೀತಿ ಮಾರ್ಕ್ಸ್ ಆಗಿರಲಿ ಏನೇ ಆಗಿರಲಿ ಎಂಟರ್ ಮಾಡಬೇಕು ಅಂದರೆ ನಾವು TD ಟ್ಯಾಗ್ನ ಯೂಸ್ ಮಾಡ್ಕೊಂಬಿಟ್ಟು ಮಾರ್ಕ್ಸ್ಗಳನ್ನ ಅಲೋಟ್ ಮಾಡ್ತೀವಿ. ಸೊ ಬೇಸಿಕಲಿ ಹೆಂಗೆ ವರ್ಕ್ ಆಗುತ್ತೆ ಆ್ಯಕ್ಚುಲಿ ಒಂದು ಟೇಬಲ್ನ ಕ್ರಿಯೇಟ್ ಮಾಡೋದಂತ ಅದನ್ನು ಕೂಡ ನೋಡೋಣ. ಫೈನಲ್ ಆಗಿ ವಿಡಿಯೋ ಎಂಡರ್ನಲ್ಲಿ ಒಂದು ಕಂಪ್ಲೀಟ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ವೆಬ್ಸೈಟ್ ಅಂತ ವಿತೌಟ್ CSS. ಬರೀ HTML ಇದ್ದರೆ ಫ್ರಂಟ್ ಹ್ಯಾಂಡ್ನಲ್ಲಿ ಹೆಂಗೆ ಕಾಣಿಸುತ್ತೆ ವೆಬ್ಸೈಟ್ ಅದನ್ನ ಕೂಡ ತೋರಿಸ್ಬಿಟ್ಟು ನಿಮಗೆ ಪ್ರಾಕ್ಟಿಕಲ್ ವಿಡಿಯೋನ ತೋರಿಸ್ತೀನಿ. ಅಂದರೆ ಕಂಪ್ಲೀಟಾಗಿ ತೋರಿಸ್ತೀನಿ ಒಂದು ವೆಬ್ಸೈಟ್ ಯಾವ ರೀತಿ ಇರುತ್ತೆ, ಫಾರ್ಮ್ನ, ಲಾಗಿನ್ ಪೇಜ್ನ, ಆ ನಂತರ ಟೇಬಲ್ನ, ಇವೆಲ್ಲ ಕಾಂಬೈನ್ ಮಾಡಿಬಿಟ್ಟು ಒಂದು ವೆಬ್ಸೈಟ್ ಟೈಪ್ ಡಿಸೈನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣಿಸುತ್ತೆ ಒಂದು ವೆಬ್ಸೈಟ್ ಅಂತ. ಸೊ ಇವಾಗ ಏನು ಮಾಡೋಣ, ಟೇಬಲ್ ಪ್ರಾಕ್ಟಿಕಲಿಗೆ ಹೋಗೋಣ. ಸೊ ಗೈಸ್ ಫಸ್ಟ್ ವಿಡಿಯೋದಲ್ಲಿ ನಾನು ಇಮೇಜ್ಗಳನ್ನ ಯಾವ ರೀತಿ ಆ್ಯಡ್ ಮಾಡೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಟ್ಟಿದ್ದಿಲ್ಲ. ಇಲ್ಲಿ ನೋಡ್ಬೋದು ಡೆಮೋ ಅನ್ನೋದೊಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ದೀನಿ, ಇಲ್ಲೊಂದು ಇಮೇಜ್ನ ಸೆಟ್ ಮಾಡಿದ್ದೀನಿ ನಾನು. ಓಕೆ, ಇವಾಗ ನಾ ಇಮೇಜ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಒಂದು ಸೈಟ್ನಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಗೈಸ್ ಇಲ್ಲಿ ಡೆಮೋ ಪೇಜ್ನ ನಾನು ವಾಪಸ್ ಓಪನ್ ಮಾಡ್ಕೊಂಡಿದ್ದೀನಿ ನೋಟ್ ಪ್ಯಾಡ್ನಲ್ಲಿ. ಯಾವುದಾದ್ರೂ ಒಂದು ಇಮೇಜ್ನ ಆ್ಯಡ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಸಿಂಪಲ್ ಟ್ಯಾಗ್ ಏನಪ್ಪ ಅಂತಂದರೆ IMG ಅಂತ ಕೊಟ್ಬಿಟ್ಟು SRC ಅಂತ ಕೊಡಬೇಕು. ಆಮೇಲೆ =ಟು ಕೊಟ್ಬಿಟ್ಟು ಇಮೇಜ್ ನೇಮ್ನ ಅಲ್ಲಿ ನೀವು ಲೊಕೇಟ್ ಮಾಡಬೇಕಾಗುತ್ತೆ. wasit.jpg ಅನ್ನೋ ಒಂದು ಸೋರ್ಸ್ ಫೈಲ್ನಲ್ಲಿ ನಾನು ಅದನ್ನ ಸೇವ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಏನಂದರೆ ಈ HTML ಪೇಜ್ ಆಮೇಲೆ ಇಮೇಜ್ ಎರಡು ಒಂದೇ ಫೋಲ್ಡರ್ನಲ್ಲಿ ಒಂದೇ ಲೊಕೇಶನಲ್ಲಿ ಇರೋದ್ರಿಂದ ನಾನು ಪಾತ್ ಸ್ಪೆಸಿಫೈ ಮಾಡುವಂಥ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನನ್ನ ಇಮೇಜ್ ಏನಾದರೂ ಡೆಸ್ಕ್ಟಾಪ್ನಲ್ಲಿ ಇತ್ತು, ಇದು ಡೆಮೋ ಫೋಲ್ಡರ್ನಲ್ಲಿ ಇತ್ತು ಅಂದರೆ ನಂಗೆ ಪಾತ್ನ ಸ್ಪೆಸಿಫೈ ಮಾಡುವಂಥ ಅವಶ್ಯಕತೆ ಬೀಳುತ್ತೆ. ಸೊ ಇವಾಗ ಒಂದೇ ಫೋಲ್ಡರ್ನಲ್ಲಿ ಇದ್ದಾವೆ ಅಂದಮೇಲೆ ಪಾತ್ ಸ್ಪೆಸಿಫಿಕೇಶನ್ ಅವಶ್ಯಕತೆ ಇಲ್ಲ. ಸೊ ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ wasit.jpg ಅಂತ ಕೊಡ್ತೀನಿ. ಇಲ್ಲ ಅಂತಂದರೆ ಏನು ಮಾಡಬೇಕಂದ್ರೆ ಯಾವ ಇಮೇಜ್ನ ನೀವು ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ರು ಆ ಇಮೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಪ್ರಾಪರ್ಟೀಸ್ನಲ್ಲಿ ಹೋಗಿ, ಪ್ರಾಪರ್ಟೀಸ್ನಲ್ಲಿ ಹೋದ ಆದಮೇಲೆ ನಿಮಗೆ ಪಾತ್ ಕಾಣಿಸುತ್ತೆ ಇಲ್ಲಿ. ರೈಟ್, ಸೊ ಇಲ್ಲಿ ನೋಡ್ತಾ ಇರ್ಬೋದು ಲೊಕೇಶನ್ ಅಂತ. ಸೊ ಈ ಲೊಕೇಶನ್ನ ಪೂರ್ತಿ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಇದು ಇಮೇಜ್ ನಿಮ್ದು ಸೇಮ್ ಲೊಕೇಶನಲ್ಲಿ ಇಲ್ಲ ಅಂದರೆ HTML ಪೇಜ್ ಆಮೇಲೆ ಇಮೇಜ್ ಎರಡು ಸೇಮ್ ಲೊಕೇಶನಲ್ಲಿ ಇಲ್ಲ ಅಂತಂದರೆ ಇದು ಲೊಕೇಶನ್ ಏನಿದೆ ಇದನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಮಾಡಬೇಕಾಗತ್ತೆ. ಇವಾಗ ಎರಡು ಒಂದೇ ಲೊಕೇಶನಲ್ಲಿ ಇರೋದ್ರಿಂದಾಗಿ ನಾ ಡೈರೆಕ್ಟ್ ನೇಮ್ ಕೊಡ್ಬೋದು. ಓಕೆ, wasit.jpg ಅಂತ. ಸೊ ಇದನ್ನ ಏನು ಮಾಡೋಣ, ಸೇವ್ ಮಾಡ್ಕೊಳ್ಳೋಣ. Ctrl+S ಅಂತ ಕೊಟ್ಟು ಸೇವ್ ಮಾಡ್ಕೋಬೋದು.
ಇಲ್ಲ ಇಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಸೇವ್ ಮಾಡ್ಕೋಬೋದು. ನಾವು ಇದನ್ನ ಮತ್ತೆ ವಾಪಸ್ ಏನು ಮಾಡೋಣ, ರೀಲೋಡ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದೆಲ್ಲ ಮೊದಲಿಂದೆ ನೋಡಿರ್ಬೋದು ನೀವು. ರೀಲೋಡ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಬೋದು ನಮ್ಮದು ಇಮೇಜ್ ಆ್ಯಡ್ ಆಗಿದೆ. ಆಮೇಲೆ ನೀವು ಇದನ್ನ ವಿಡ್ತ್ ಆಮೇಲೆ ಹೈಟ್ ಕೂಡ ಸೆಟ್ ಮಾಡಬಹುದು. ಓಕೆ, ವಿಡ್ತ್ ಆ್ಯಂಡ್ ಹೈಟ್ನ ಸೆಟ್ ಮಾಡ್ಬೋದು ಯೂಸಿಂಗ್ WIDTH ವಿಡ್ತ್ ಅಂತ ಕೊಟ್ಬಿಟ್ಟು ಅದ್ರ ಸೈಜ್ ಕೊಡಿ. ಆಮೇಲೆ ವಿಡ್ತ್ ಈಕ್ವಲ್ಸ್ ಟು ಅಂತ ಕೊಟ್ಬಿಟ್ಟು ಅದ್ರ ಸೈಜ್ ಕೊಡಿ. ಆಮೇಲೆ ಹೈಟ್ HIGHT ಹೈಟ್ ಅಂತ ಕೊಟ್ಬಿಟ್ಟು ಅದರದ್ದು ಏನಿದೆ ಸೈಜ್ ಕೊಡಿ. ಇದರಲ್ಲಿ ನೀವು ಸೈಜ್ ಕೊಟ್ಬಿಟ್ಟು ಅದನ್ನ ಸ್ಪೆಸಿಫೈ ಮಾಡ್ಬೋದು. 100 ಅಂತ ಕೊಡ್ತೀನಿ. ಇಲ್ಲಿ ಹೈಟ್ ಬಂದ್ಬಿಟ್ಟು 100 ಅಂತ ಕೊಡ್ತೀನಿ. Ctrl+S ಕೊಟ್ಟು ಇದನ್ನ ರೀಲೋಡ್ ಮಾಡೋಣ. ಸೊ ನೋಡ್ಬೋದು ಇಲ್ಲಿ ಸಣ್ಣದಾಗಿದೆ ಈ ಇಮೇಜ್. ಸೊ ಈ ರೀತಿ ನೀವು ಸೈಜ್ನ ಕೂಡ ಸ್ಪೆಸಿಫೈ ಮಾಡ್ಬೋದು. ಆಮೇಲೆ ಅಲೈನ್ ಮಾಡ್ಬೋದು, ರೈಟಲ್ಲಿ ಬರಬೇಕು ಇಮೇಜ್ ಅಥವಾ ಲೆಫ್ಟ್ನಲ್ಲಿ ಬರಬೇಕು ಅಥವಾ ಸೆಂಟರ್ನಲ್ಲಿ ಬರ್ಬೋದು, ಅದನ್ನು ಕೂಡ ಮಾಡ್ಬೋದು ALI ಟ್ಯಾಗ್ನ ಯೂಸ್ ಮಾಡಿಕೊಂಡು. ಈ ರೀತಿ ನೀವು ಇಮೇಜ್ನ ಕೂಡ ಆ್ಯಡ್ ಮಾಡ್ಬೋದು. ಅಕಸ್ಮಾತ್ ನೀವು ವಿಡಿಯೋನ ಆ್ಯಡ್ ಮಾಡಬೇಕಂದ್ರೆ ವಿಡಿಯೋ ಅಂತ ಕೊಟ್ಬಿಟ್ಟು SRC ಅಂತ ಕೊಟ್ಟು ಈಕ್ವಲ್ಸ್ ಟು ಯಾವ ವಿಡಿಯೋನ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ವಿಡಿಯೋದು ಲೊಕೇಶನ್ ಅಥವಾ ಹೆಸರು ಎರಡನ್ನು ಕೊಟ್ಬಿಟ್ಟು ಎಂಟರ್ ಕೊಟ್ಟರೆ ವಿಡಿಯೋ ಕೂಡ ಆ್ಯಡ್ ಆಗುತ್ತೆ. ಇನ್ ದ ಸೇಮ್ ಕೇಸ್ ಆಡಿಯೋನು ಕೂಡ ಅದೇ ರೀತಿ ಆ್ಯಡ್ ಮಾಡಬೇಕು. ಸೊ ಆಡಿಯೋನ ಯಾವ ರೀತಿ ಆ್ಯಡ್ ಮಾಡ್ತಾರೆ, AUDIO ಆಡಿಯೋ ಸ್ಪೇಸ್ ಕೊಟ್ಬಿಟ್ಟು SRC ಈಕ್ವಲ್ಸ್ ಟು ಕೊಲೊನ್ ಅದರೊಳಗಡೆ ನೇಮ್ ಅಥವಾ ಲೊಕೇಶನ್ನ ಕೊಟ್ಬಿಟ್ಟು ನೀವು ಆಡಿಯೋನ ಕೂಡ ಆ್ಯಡ್ ಮಾಡ್ಬೋದು. ಈ ರೀತಿಯಾಗಿ ನೀವು ವಿಡಿಯೋ ಅಥವಾ ಆಡಿಯೋಸ್ಗಳನ್ನ ಆ್ಯಡ್ ಮಾಡ್ತೀರಾ. ಸೊ ಇದು ಆದಮೇಲೆ ಟೇಬಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಟೇಬಲ್ ಕ್ರಿಯೇಟ್ ಮಾಡೋದು, ಓಕೆ, ಸೇವ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ಕೊಳ್ಳೋಣ. ಟೇಬಲ್ ಕ್ರಿಯೇಟ್ ಮಾಡೋಕ್ಕೆ ನಾನು ಒಂದು ಸಿಂಪಲ್ ಸ್ಟ್ರಕ್ಚರ್ನ ಆಲ್ರೆಡಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಸಿಂಪಲ್ ಸ್ಟ್ರಕ್ಚರ್ ಇದೆ ಇಲ್ಲೊಂದು. ಓಕೆ, ಇದನ್ನೇ ಮಾಡ್ಕೊಳ್ಳೋಣ, ಮ್ಯಾಕ್ಸಿಮಮ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡ್ಬೋದು HTML ಬಾಡಿ ಗೀಡಿ ಹಾಕೊಂಡ್ಬಿಟ್ಟು ಎಲ್ಲಿ ರೆಡಿ ಇಟ್ಟಿದ್ದೀನಿ. ಸೊ ಡೆಮೋ ಟೇಬಲ್ ಅಂತ ಹೆಸರು ಕೊಟ್ಟಿದ್ದೀನಿ ಟೈಟಲ್ನಲ್ಲಿ. ಏನಪ್ಪ ಹೆಡ್ರ್ ಫೈಲ್ ಅಂದರೆ ಮಾರ್ಕ್ ಶೀಟ್. ಓಕೆ, ಇವಾಗ ಟೇಬಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅದು ತುಂಬ ಇಂಪಾರ್ಟೆಂಟ್, ರೈಟ್? ಸೊ ಇವಾಗ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಟೇಬಲ್ ಅಂತ ಒಂದು ಟೈಟಲ್ನ ಕೊಡ್ತೀನಿ, ಅಂದರೆ ಟ್ಯಾಗ್ನ ಕೊಡ್ತೀನಿ, TABLE ಟೇಬಲ್. ಆಮೇಲೆ ಲಾಸ್ಟ್ನಲ್ಲಿ ಏನಾಗುತ್ತೆ, ಟೇಬಲ್ ಕ್ಲೋಸ್ ಆಗುತ್ತೆ. ಸೊ ಟೇಬಲ್ನ ಕ್ಲೋಸ್ ಮಾಡಿಬಿಡೋಣ, ರೈಟ್? /TABLE ಟೇಬಲ್ ಅಂತ ಕೊಟ್ಬಿಟ್ಟು ಇದನ್ನ ಸೇವ್ ಮಾಡಿಕೊಂಡೆ, ಅಂದರೆ ಟೇಬಲ್ ಟ್ಯಾಗ್ನ ಕೊಟ್ಟೆ. ಇವಾಗ ಏನು ಮಾಡೋಣ, ಇಲ್ಲಿ ನಾವು ಒಂದು ಹೆಡ್ ಫೈಲ್ಸ್ನ ಅನೌನ್ಸ್ ಮಾಡೋಣ. ಅಂದರೆ ಹೆಡರ್ ಇರ್ತಾವಲ್ಲ ಇಂಗ್ಲೀಷ್ ಆ ರೀತಿ. ಸೊ ಆ ಹೆಡ್ಡಿಂಗ್ಸ್ನ ಕೊಡೋಣ, ಟೇಬಲ್ ಹೆಡ್ಡಿಂಗ್ ಅಂತ ಇರುತ್ತಲ್ಲ. ಸೊ ಆ ಟೇಬಲ್ ಹೆಡ್ಡಿಂಗ್ನ ಕೊಡೋಣ. ಟೇಬಲ್ ಹೆಡ್ಡಿಂಗ್ನ ಕೊಡಬೇಕಂದ್ರೆ ಟ್ಯಾಗ್ಸ್ ಯಾವುವು ಅಂದರೆ TR ಒಳಗಡೆ ನಾವು THನ ಯೂಸ್ ಮಾಡ್ತೀವಿ, ರೈಟ್? ಸೊ TR ಒಳಗಡೆ THನ ಯೂಸ್ ಮಾಡ್ತೀವಿ. TR ಇಲ್ಲಿ ಕೊಟ್ಬಿಟ್ಟು ಇವಾಗ THನ ಯೂಸ್ ಮಾಡೋಣ. THನಲ್ಲಿ ಏನು ಕೊಡ್ತೀನಿ, ಫಸ್ಟುನ ENGLISH ಇಂಗ್ಲೀಷ್ ಅಂತ ಕೊಡ್ತೀನಿ, ENGLISH ಇಂಗ್ಲೀಷ್. ಸೊ ಇದನ್ನ THನ ಕ್ಲೋಸ್ ಮಾಡ್ಕೊಳ್ಳೋಣ. ಆದಮೇಲೆ ಮತ್ತು ಇನ್ನೊಂದು THನ ಕೊಡೋಣ. ಸೊ ಓಕೆ, ಆ THನಲ್ಲಿ ಏನು ಕೊಡೋಣ, ಕನ್ನಡ /TH. ಓಕೆ, ಸೊ ಆದಮೇಲೆ ಇನ್ನೊಂದು TH ಕೊಡೋಣ, TH ಹಿಂದಿ, HINDI ಹಿಂದಿ. ಅದನ್ನು ಕೂಡ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದು ಯಾವ ರೀತಿ ಕಾಣಿಸುತ್ತೆ ಇವಾಗ ಅಂತ ನೋಡ್ಬೇಕಲ್ವಾ. TR ಟ್ಯಾಗ್ನು ಕ್ಲೋಸ್ ಮಾಡ್ಕೋಬೇಕು, ರೈಟ್? ಸೊ TR ಟ್ಯಾಗ್ನು ನಾವು ಕ್ಲೋಸ್ ಮಾಡ್ಕೊಂಡಿಲ್ಲ, ಇಲ್ಲಿ ಕ್ಲೋಸ್ ಮಾಡ್ಕೊಂಬಿಡೋಣ TR ಟ್ಯಾಗ್ನ. ಸೊ ಇದು ಯಾವ ರೀತಿ ಕಾಣಿಸುತ್ತೆ ವೆಬ್ಸೈಟ್ನಲ್ಲಿ ಅಂತ ನೋಡ್ಬೇಕಂದ್ರೆ Ctrl+S ಕೊಟ್ಬಿಟ್ಟು ಇದನ್ನ ಸಿಸ್ಟಮ್ ಕೆನಾಟ್ ಫೈಂಡ್ ದ ಪಾತ್ ಸ್ಪೆಸಿಫೈಡ್. ಓಕೆ, ಸಮಥಿಂಗ್ ಹ್ಯಾಡ್ ಹ್ಯಾಪನ್ಡ್ ಹಿಯರ್. ಇನ್ನೊಂದ್ಸತಿ ಇದನ್ನ ಏನು ಮಾಡೋಣ, ಸೇವ್ ಮಾಡ್ಕೊಂಬಿಡೋಣ. ವೇಟ್ ಅ ಮಿನಿಟ್. ಸೊ ಗೈಸ್, ಇದನ್ನ ಸೇವ್ ಮಾಡ್ಕೊಂಡ್ಬಿಟ್ಟು Ctrl+S ಕೊಟ್ಟು ಸೇವ್ ಮಾಡ್ಕೊಂಡ್ಬಿಟ್ಟು ಇದನ್ನ ಬ್ರೌಸರ್ನಲ್ಲಿ ಓಪನ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ಏನಿಂತ ಇದೆ, ಡೆಮೋ ಟೇಬಲ್ ಅಂತ ಇದೆ. ಸೊ H1 ಇಲ್ಲಿ ಬಂದಿದೆ, ಮಾರ್ಕ್ ಶೀಟ್ ಅಂತ. ಸೊ ಆದಮೇಲೆ ಇಲ್ಲಿ ನೋಡ್ಬೋದು ಹೆಡರ್ ಫೈಲ್ಸ್ ಇಂಗ್ಲೀಷ್ ಅಂತ ಕಾಣಿಸ್ತಾ ಇದೆ, ಆದಮೇಲೆ ಕನ್ನಡ ಅಂತ ಇದೆ, ಆದಮೇಲೆ ಹಿಂದಿ ಅಂತ ಇದೆ. ಸೊ ಇವು ಟೇಬಲ್ ಥರ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. ಸೊ ಇವಾಗ ಇದು ಟೇಬಲ್ ಆಗಿ ಕಾಣಿಸ್ಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ CSS ಯೂಸ್ ಮಾಡಬೇಕಾಗುತ್ತೆ. ನಾವು ಅಂದರೆ ಡೆಕೋರೇಷನ್ ಪರ್ಪಸ್ಗೆ CSSನ ಯೂಸ್ ಮಾಡ್ತೀವಿ. ಸೊ ಅದು ಟೇಬಲ್ ಥರ ಕಾಣಿಸ್ತಾ ಇಲ್ಲ. ಇದೇ ರೀತಿ ಕೊಟ್ಕೊತ ಹೋದರೆ ಇದೇ ರೀತಿ ಇದು ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಬಟ್ ಒಂದು ಸ್ಪೆಸಿಫೈಡ್ ಟೇಬಲ್ ಥರ ಕಾಣಿಸಲ್ಲ. ಸೊ ಟೇಬಲ್ ಥರ ಕಾಣಿಸ್ಬೇಕಂದ್ರೆ ನಾನು ಇಲ್ಲಿ ಏನು ಮಾಡ್ತೀನಿ, ಟೇಬಲ್ ಟ್ಯಾಗ್ ಒಳಗಡೆ ಹೋಗ್ಬಿಟ್ಟು BORDER ಬಾರ್ಡರ್ ಈಕ್ವಲ್ಸ್ ಟು 1 ಅಂತ ಕೊಡ್ತೀನಿ. ಸೊ 1 ಅಂತ ಕೊಟ್ಬಿಟ್ಟು Ctrl+S ಕೊಟ್ಟೆ, ಸೇವ್ ಆಯಿತು. ಈಗ ವಾಪಸ್ ಹೋಗೋಣ, ಹೋಗ್ಬಿಟ್ಟು ಇದನ್ನ ರೀಲೋಡ್ ಮಾಡ್ಕೊಳ್ಳೋಣ.
ಸೊ ರೀಲೋಡ್ ಮಾಡ್ಕೊಂಡಾಗ ನೀವು ನೋಡ್ಬೋದು ಇಲ್ಲಿ ಟೇಬಲ್ಸ್ ಬಂದಿವೆ. ಇವಾಗ ನೋಡ್ತೀರಿ, ಸೊ ಒಂಥರ ಟೇಬಲ್ ತರ ಕಾಣಿಸ್ತಾ ಇದೆ, ಇಂಗ್ಲಿಷ್ ಕನ್ನಡ ಹಿಂದಿ ಟೇಬಲ್ ತರ ಸೆಟ್ ಆಗಿದೆ. ಇವಾಗ ಏನ್ ಮಾಡಬೇಕು, ಇವಾಗ TH ಯೂಸ್ ಮಾಡ್ಕೊಂಡ್ಬಿಟ್ಟು ಹೆಡರ್ ಫೈಲ್ಸ್ನ ಹಾಕೊಂಡ್ಬಿಟ್ಟಿದೀವಿ. ಇವಾಗ TD ಯೂಸ್ ಮಾಡ್ಕೊಂಡ್ಬಿಟ್ಟು ಇವಕ್ಕೆ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು, ಅಂದರೆ ಟೇಬಲ್ಸ್ಗೆ ವ್ಯಾಲ್ಯೂಸ್ನ ಆ್ಯಡ್ ಮಾಡಬೇಕು, ರೈಟ್. ಸೊ ನಾ ಇವಾಗ ಏನು ಮಾಡ್ತೀನಿ, ಇಲ್ಲಿ ಸೇಮ್ TH ಆಮೇಲೆ TDನ ನೀವು TR ಟೇಬಲ್ ಒಳಗಡೆನೆ ಯೂಸ್ ಮಾಡಬೇಕು. ಸೊ TH TDನ ಯೂಸ್ ಮಾಡೋಕ್ಕಿಂತ ಮುಂಚೆ TR ಏನಿದೆ ಟ್ಯಾಗ್ನ ಯೂಸ್ ಮಾಡಲೇಬೇಕಾಗತ್ತೆ. ಆಮೇಲೆ ಇಲ್ಲಿ ಏನು ಮಾಡೋಣ, TD ಟ್ಯಾಗ್ನ ಯೂಸ್ ಮಾಡ್ಕೊಳ್ಳೋಣ. ಇವಾಗ TD ಅಂತ ಕೊಟ್ಬಿಟ್ಟು ಇಂಗ್ಲೀಷ್ಗೆ ಎಷ್ಟು ಬಂದಿವೆ ಮಾರ್ಕ್ಸ್ ಅಂತ ಇಟ್ಕೊಳ್ಳೋಣ, 50 ಅಂತ ಇಟ್ಕೊಳ್ಳೋಣ. ಆಮೇಲೆ TDನ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಸೊ TD ಆಮೇಲೆ ಏನು ಮಾಡೋಣ, TD ಕನ್ನಡಕ್ಕೆ ಎಷ್ಟು ಬಂದಿದೆ 99 ಸಮಥಿಂಗ್ ಅಂತ ಇಟ್ಕೊಳ್ಳೋಣ. ಆಮೇಲೆ TDನ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಆಮೇಲೆ ಹಿಂದಿಗೆ TD 100, ಸೊ TD ಕ್ಲೋಸ್. ಇದಾದಮೇಲೆ TR ಕ್ಲೋಸ್, 1 ಸೆಕೆಂಡ್, TR ಕ್ಲೋಸ್. ಸೊ ಇದನ್ನ ಕಂಟ್ರೋಲ್ ಎಸ್ ಮಾಡಿಬಿಟ್ಟು ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ಕೊಂಬಿಟ್ಟು ಇಲ್ಲಿ ಏನು ಮಾಡೋಣ, ಇದನ್ನ ಓಪನ್ ಮಾಡಿಬಿಟ್ಟು ರೀಲೋಡ್ ಮಾಡಿ ನೋಡೋಣ. ನೋಡ್ಬೋದು ಇಲ್ಲಿ ಇಂಗ್ಲೀಷ್ 55 ಮಾರ್ಕ್ಸ್, ಕನ್ನಡ 99 ಮಾರ್ಕ್ಸ್, ಹಿಂದಿ 100 ಮಾರ್ಕ್ಸ್. ಸೊ ಒಂದು ಸ್ಪೆಸಿಫಿಕ್ ಟೇಬಲ್ ಆಗಿ ಕ್ರಿಯೇಟ್ ಆಯಿತು. ಮತ್ತು ಇದೇ ರೀತಿ ಹಲವಾರು ಟೇಬಲ್ಸ್ನ ಯೂಸ್ ಮಾಡ್ತಾ ಹೋಗಲೇಬೇಕು ಅಂತಂದರೆ ಏನು ಮಾಡಬೇಕು, ಜಸ್ಟ್ ಏನು ಮಾಡೋಕೆ ಹೋಗಬೇಡಿ, ಇದನ್ನ ಕಾಪಿ ಮಾಡ್ಕೊಳ್ಳಿ. ಇದೇನಿದೆ ಪೂರ್ತಿ ಕಂಪ್ಲೀಟ್ಲಿ ಕಾಪಿ ಮಾಡ್ಕೊಂಬಿಟ್ಟು ಪೇಸ್ಟ್ ಮಾಡ್ತಾ ಹೋಗಿ. ಸಾರಿ, ಕಂಟ್ರೋಲ್ P ಹೊಡೆದ್ಬಿಟ್ಟೆ. ಸೊ ಇಲ್ಲಿ ಮಾಡಿ ಕಾಪಿ ಪೇಸ್ಟ್ ಮಾಡ್ತಾ ಹೋಗಿ ಒಂದೊಂದೇ, ರೈಟ್. ಸೊ ಮತ್ತೊಂದು ಪೇಸ್ಟ್ ಮಾಡ್ತೀನಿ, ಮತ್ತೊಂದು ಪೇಸ್ಟ್, ಇಲ್ಲಿ ಮತ್ತೊಂದು ಪೇಸ್ಟ್. ಸೊ ಇಲ್ಲಿ ಅಷ್ಟೇ ವ್ಯಾಲ್ಯೂಸ್ಗಳನ್ನ ನೀವು ಚೇಂಜ್ ಮಾಡ್ತಾ ಹೋಗ್ಬೋದು. 55 ಇದ್ದಲ್ಲಿ ತೆಗೆದುಬಿಟ್ಟು 050 ಹಾಕಿ, ಆಮೇಲೆ 99 ಇದ್ದಲ್ಲಿ 955, 100 ಇದ್ದಲ್ಲಿ 10 ಹಾಕಿ, ಹಿಂಗೆ ಚೇಂಜ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಚೇಂಜ್ ಮಾಡಿಬಿಟ್ಟು ನೀವು ಟೇಬಲ್ಸ್ನಲ್ಲಿ ವ್ಯಾಲ್ಯೂಸ್ನ ಕೊಡ್ಬೋದು. ಆಮೇಲೆ ಸೇವ್ ಮಾಡ್ಕೊಂಬಿಟ್ಟು ಬ್ರೌಸರ್ನಲ್ಲಿ ಅದನ್ನ ಓಪನ್ ಮಾಡಿ ರೀಲೋಡ್ ಮಾಡಿ ನೋಡಿ. ಸೊ ಇಲ್ಲಿ ನೋಡಿ ವ್ಯಾಲ್ಯೂಸ್ನ ಯಾವ ರೀತಿ ಕೊಡ್ತಾ ಹೋಗ್ತೀನಿ ಆ ರೀತಿ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಹೌ ವಿ ಕ್ರಿಯೇಟ್ ಟೇಬಲ್ಸ್ ಯೂಸಿಂಗ್ HTML. HTML ಯಾವುದಾದ್ರೂ ಒಂದು ವೆಬ್ಸೈಟ್ನಲ್ಲಿ ಟೇಬಲ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಅಂದರೆ ಈ ರೀತಿಯಾಗಿ ನಾವು ಟೇಬಲ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ತುಂಬ ಸಿಂಪಲ್ ಆಗಿತ್ತು. ಇವಾಗ ತಿಳ್ಕೊಳ್ಳೋಣ ಫಾರ್ಮ್. ನೀವು ಫಾರ್ಮ್ನ ಸಬ್ಮಿಟ್ ಮಾಡ್ತೀರಾ, ಎಲ್ಲಾದ್ರೂ ಯೂಸರ್ ನೇಮ್ ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕ್ಬಿಟ್ಟು ಇಮೇಲ್ ಐಡಿ ಹಾಕ್ಬಿಟ್ಟು ಸಬ್ಮಿಟ್ ಮಾಡ್ತೀರಾ. ಸೊ ಅದನ್ನ ಯಾವ ರೀತಿ ಸಬ್ಮಿಟ್ ಮಾಡ್ತಾರೆ, ಆ ಫಾರ್ಮ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ನಾವು ಥಿಯರಿನ ತಿಳ್ಕೊಳ್ಳೋಣ. ಅದ ನಂತರ ಪ್ರಾಕ್ಟಿಕಲ್ ಕೂಡ ಮಾಡಿ ನೋಡೋಣ. ಅದಾದ್ಮೇಲೆ ಫೈನಲಿ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿಬಿಟ್ಟು ನೋಡೋಣ ಯಾವ ರೀತಿ ಕಾಣಿಸುತ್ತೆ ಒಂದು ವೆಬ್ಸೈಟ್ ಅಂತ. ಸೊ ಥಿಯರಿಗೆ ಹೋಗೋಣ. ಸೊ ಗೈಸ್ ನೋಡಿದ್ರಲ್ಲ ಟೇಬಲ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ, HTML ಸ್ಟ್ರಕ್ಚರ್ ಏನು ಅಂತ. ಇವಾಗ ಬರೋಣ ಫಾರ್ಮ್ ಬಗ್ಗೆ. ಫಾರ್ಮ್ ಅಂದರೆ ಏನು, ಇವಾಗ ನೀವು ಫೇಸ್ಬುಕ್ನಲ್ಲಿ ಲಾಗಿನ್ ಆಗ್ತಾ ಇರ್ತೀರಾ ಅಥವಾ ಸೈನ್ ಇನ್ ಆಗ್ತಾ ಇರ್ತೀರಾ ಅಂತ ಇಟ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ ಅಂದರೆ ನೀವು ಯೂಸರ್ ನೇಮ್ ಕೊಡಬೇಕಾಗತ್ತೆ, ನಿಮ್ಮ ನೇಮ್ ಕೊಡಬೇಕಾಗತ್ತೆ, ನಿಮ್ಮ ಇಮೇಲ್ ಅಡ್ರೆಸ್ ಕೊಡಬೇಕಾಗತ್ತೆ, ಪಾಸ್ವರ್ಡ್ ಕೊಡಬೇಕಾಗತ್ತೆ. ಸೊ ಇದನ್ನೆಲ್ಲ ನೀವು ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ, ರೈಟ್. ಸೊ ನಿಮ್ಮ ಜೆಂಡರ್ ಏನು ಅಂತ. ಸೊ ಅದು ಏನು ಸಬ್ಮಿಟಿಂಗ್ ಇರುತ್ತಲ್ಲ, ಆ ಫಾರ್ಮ್ ಏನಿರುತ್ತಲ್ಲ, ಸೊ ಆ ಫಾರ್ಮ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ, ಹೇಗೆ ಅಲ್ಲಿ ಪ್ಲೇಸ್ ಹೋಲ್ಡರ್ ಅಂದರೆ ಏನು, ಆಮೇಲೆ ವಾಪಸ್ ಬಟನ್ಸ್ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ, ಜೆಂಡರ್ ಸೆಲೆಕ್ಷನ್ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ನೀವು ಬಟನ್ಸ್ನ ಆ್ಯಡ್ ಮಾಡ್ಬೋದು, ರೇಡಿಯೋ ಬಟನ್ಸ್ನ ಯಾವ ರೀತಿ ಆ್ಯಡ್ ಮಾಡ್ಬೋದು, ಇದರೆಲ್ಲ ಇನ್ಫಾರ್ಮೇಷನ್ನ ನಾವೇನು ತಿಳ್ಕೊಳ್ಳೋಣ. ಸೊ ಪ್ರಾಕ್ಟಿಕಲ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫಾರ್ಮ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅಂತ. ಓಕೆ, ಸೊ ಇಲ್ಲಿ ಪಾಸ್ವರ್ಡ್ ಅಂತ ಬೇರೆನೇ ಕೊಡಬೇಕಾಗುತ್ತೆ, ಟೆಕ್ಸ್ಟ್ ಫೈಲ್ನ ಬೇರೆ ಕೊಡಬೇಕಾಗುತ್ತೆ. ಇನ್ಪುಟ್ ಟೈಪ್ ಅಂತ ಕೊಟ್ಬಿಟ್ಟು ಟೆಕ್ಸ್ಟ್ ಅಂತ ಕೊಟ್ಬಿಟ್ರೆ ಏನು ಬರುತ್ತೆ, ಬರೀ ಟೆಕ್ಸ್ಟ್ ಫಾರ್ಮೆಟ್ನಲ್ಲಿ ನಿಮಗೆ ಸಿಗುತ್ತೆ, ಏನು ಯೂಸರ್ ನೇಮ್ ಸಮಥಿಂಗ್ ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ಇನ್ಪುಟ್ ಟೈಪ್ ಈಕ್ವಲ್ಸ್ ಟು ಪಾಸ್ವರ್ಡ್ ಅಂತ ನೀವೇನಾದರೂ ಕೊಟ್ಟರೆ ಪಾಸ್ವರ್ಡ್ ಎನ್ಕ್ರಿಪ್ಟ್ ಮೆಥಡ್ನಲ್ಲಿ ಕಾಣಿಸುತ್ತೆ. ಅಂದರೆ ಪಾಸ್ವರ್ಡ್ ಟೈಪ್ ಮಾಡಿದಾಗ ಡೈರೆಕ್ಟ್ ಕಾಣಿಸೋದಿಲ್ಲ, ಡಾಟ್ಸ್ನಲ್ಲಿಯೋ ಅಥವಾ ಸ್ಟಾರ್ ಟೈಪೋ ಕಾಣಿಸುತ್ತೆ, ಅಂದರೆ ಡೈರೆಕ್ಟಾಗಿ ನಿಮಗೆ ಪಾಸ್ವರ್ಡ್ ಕಾಣಿಸೋದಿಲ್ಲ. ಸೊ ಇಂತಹ ಟ್ಯಾಗ್ಸ್ಗಳನ್ನ ಯಾವ ರೀತಿ ಯೂಸ್ ಮಾಡೋದು, ಪ್ಲೇಸ್ ಹೋಲ್ಡರ್ನ ಯಾವ ರೀತಿ ಯೂಸ್ ಮಾಡೋದು, ಬಟನ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಏನು ಮಾಡೋಣ ನಾವು ಇದು ಏನಿದೆ ಫಾರ್ಮ್ ಕ್ರಿಯೇಷನಲ್ಲಿ ತಿಳ್ಕೊಳ್ಳೋಣ. ಸೊ ಇದನ್ನ ತಿಳ್ಕೊಂಡು ಆದಮೇಲೆ ನಾವು ಒಂದು ಫೈನಲಿ ವೆಬ್ಸೈಟ್ ಕ್ರಿಯೇಟ್ ಮಾಡಿ ನೋಡೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಪ್ರಾಕ್ಟಿಕಲಿಗೆ ಹೇಳೋಣ. ಸೊ ಗೈಸ್ ಇಲ್ಲಿ ನೋಡ್ಬೋದು ನೀವು, ಇವಾಗ ನಾವು ಫಾರ್ಮ್ ಅನ್ನೋದು ಒಂದನ್ನು ರೆಡಿ ಮಾಡ್ಕೊಂಡಿದ್ದೀನಿ HTML ಪೇಜ್ನ. ಸೊ HTML ಹೆಡ್ ಕ್ಲೋಸ್ ಆಗಿದೆ, ಬಾಡಿ ಇಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಬಾಡಿ ಎಂಡ್ ಆಗಿದೆ, H1 ಫಿಲ್ ದ ಫಾರ್ಮ್ ಅಂತ ಇದೆ. ಫಾರ್ಮ್ಗೋಸ್ಕರ ಫಾರ್ಮ್ ಆಮೇಲೆ /ಫಾರ್ಮ್ ಏನು ಫಾರ್ಮ್ನ ನಾನು ಬರೆದ್ರೂ ಕೂಡ ಈ ಫಾರ್ಮ್ ಅನ್ನೋ ಟ್ಯಾಗ್ಸ್ ಒಳಗಡೆನೆ ನಾನು ಫಾರ್ಮ್ನ ಕ್ರಿಯೇಟ್ ಮಾಡ್ತೀನಿ, ರೈಟ್. ಸೊ ಇವಾಗ ಏನು ಮಾಡೋಣ ಅಂತಂದರೆ ಸಿಂಪಲ್ಲಾಗಿ ನೇಮ್ನ ಯಾವ ರೀತಿ ನಾವು ಫಿಲ್ ಮಾಡ್ಬೋದು ಆ ರೀತಿಯಾದಂಥ ಒಂದು ಫಾರ್ಮ್ನ ಕ್ರಿಯೇಟ್ ಮಾಡೋಣ ನೇಮ್ನ ಸೆಟ್ ಮಾಡೋದಕ್ಕೋಸ್ಕರ. ಸೊ ಏನು ಮಾಡ್ತೀನಿ ಇವಾಗ ಇನ್ಪುಟ್
ಇನ್ಪುಟ್ ಟಿ ವೈ ಪಿ ಇ ಟೈಪ್ ಈಕ್ವಲ್ಸ್ ಟು ಟೆಕ್ಸ್ಟ್ ಅಂತ ಕೊಡ್ತೀನಿ. ಸೊ ಟೆಕ್ಸ್ಟ್ ರೈಟ್. ಸೊ ಟೆಕ್ಸ್ಟ್ ಅಂತ ಕೊಟ್ಬಿಟ್ಟು ಏನು ಮಾಡ್ತೀನಿ, ಇದನ್ನ ಕಂಟ್ರೋಲ್ ಎಸ್ ಸೇವ್ ಮಾಡ್ತೀನಿ. ಸೇವ್ ಮಾಡಿಬಿಟ್ಟು ಇದನ್ನ ಏನು ಮಾಡೋಣ, ಫಾರ್ಮ್ ಅನ್ನೋದೇನಿದೆ ಇದನ್ನ ಕ್ರೋಮಿಂದ ಓಪನ್ ಮಾಡ್ಕೊಳ್ಳೋಣ. ವೆಟ್. ಸೊ ಹೇರ್ ವಿ ಗೋ. ಇಲ್ಲೊಂದು ಟೇಬಲ್ ಕಾಣಿಸ್ತಾ ಇರ್ಬೋದು, ನೋಡ್ತಾ ಇದ್ದೀರಾ, ಇಲ್ಲೊಂದು ಟೇಬಲ್ ಕಾಣಿಸ್ತಾ ಇದೆ. ಇಲ್ಲಿ ನಾನು ವಾಸಿ ಸಮಥಿಂಗ್ ಸಮಥಿಂಗ್ ಅಂತ ಕೊಡ್ಬೋದು. ರೈಟ್. ಸೊ ನೋಡಿ PAJWD ವಾಸಿ. ಸೊ ಹಿಂಗೆ ನಾನು ನೇಮ್ನ ಕೊಡ್ಬೋದು. ಇವಾಗ ಪಾಸ್ವರ್ಡ್ನ ಯಾವ ರೀತಿ ಕೊಡುವಂಥದ್ದೊಂದು ಇದನ್ನ ಮಾಡ್ಬೋದು, ಅದು ನಾನು ಚೆಕ್ ಮಾಡೋಣ. ಓಕೆ. ಸೊ ಇಲ್ಲಿ ನೇಮ್ ಕೊಟ್ಬಿಟ್ಟೆ. ಇವಾಗ ಇಲ್ಲಿ ಏನು ಮಾಡೋಣ, ಇನ್ಪುಟ್ ಟೈಪ್ ಇನ್ನೊಂದು ಕೊಡೋಣ. ಇನ್ಪುಟ್ TYPE ಟೈಪ್ ಈಕ್ವಲ್ಸ್ ಟು PASSWORD ಪಾಸ್ವರ್ಡ್ ಅಂತ ಕೊಟ್ಬಿಟ್ಟು ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ಕೊಂಬಿಟ್ಟು ಇದನ್ನ ರಿಫ್ರೆಶ್ ಮಾಡೋಣ. ಓಕೆ. ಇಲ್ಲಿ ನೋಡಿ 2 ಫಾರ್ಮ್ಸ್ ಕ್ರಿಯೇಟ್ ಆಗಿವೆ. ಇಲ್ಲಿ ನಾನು ಏನು ಮಾಡ್ತೀನಿ, VAJWD ವಾಸಿದ್ ಅಂತ ಕೊಡ್ತೀನಿ. ಆಮೇಲೆ ಇಲ್ಲೇ ಸೇಮ್ ವಾಸಿದ್ ಅಂತ ಕೊಡ್ತೀನಿ. ಬಟ್ ನೋಡ್ಬೋದು ಡಿಫ್ರೆಂಟ್ ಏನಂತಂದರೆ, ಇಲ್ಲಿ ನನಗೆ ವಾಸಿದ್ ಅಂತ ಹೆಸರು ಕಾಣಿಸ್ತಾ ಇದೆ, ಇಲ್ಲಿ ಬಟ್ ಕಾಣಿಸ್ತಾ ಇಲ್ಲ. ಏನಕ್ಕೆ ಕಾಣಿಸ್ತಾ ಇಲ್ಲ ಅಂತಂದರೆ, ಇಲ್ಲಿ ನಾ ಪಾಸ್ವರ್ಡ್ ಅಂತ ಮೆನ್ಷನ್ ಮಾಡಿದ್ದೀನಿ, ಹೀಗಾಗಿ ಪಾಸ್ವರ್ಡೇ ಬರುತ್ತೆ ಅಲ್ಲಿ. ರೈಟ್. ಅಲ್ಲಿ ನನಗೆ ಕ್ಲೀನಾಗಿ ಕಾಣಿಸೋದಿಲ್ಲ, ಪಾಸ್ವರ್ಡ್ ಟೈಪ್ ಫಾರ್ಮೆಟ್ನಲ್ಲೇ ಬರುತ್ತೆ. ಸೊ ಇದನ್ನು ಸ್ವಲ್ಪ ಡಿಫ್ರೆಂಟ್ ಮಾಡೋಣ, ಒಂಥರ ಡಿಫ್ರೆಂಟಾಗಿ ಕಾಣಿಸ್ತದೆ. ರೈಟ್. ಸೊ ಅದಕ್ಕೆ ಏನು ಮಾಡೋಣ, ಇಲ್ಲಿ ಫಸ್ಟ್ ನೇಮ್ ಅಂತ ಕೊಡೋಣ. ನೇಮ್ ಅಂತ ಕೊಟ್ಬಿಟ್ಟು ಇದನ್ನ ಕೊಡೋಣ. ಆಮೇಲೆ ಇಲ್ಲಿ ಏನು ಮಾಡೋಣ, ಪಾಸ್ವರ್ಡ್ ಅಂತ ಕೊಡೋಣ. PASSWORD ಪಾಸ್ವರ್ಡ್ ಅಂತ ಕೊಟ್ಬಿಟ್ಟು ಇದು ಮಾಡೋಣ. ಓಕೆ. ಇದನ್ನ ಸೇವ್ ಮಾಡಿಕೊಂಡು ಇಲ್ಲಿ BR ಕೊಡೋಣ. ಸೊ ಅಂದರೆ ನೆಕ್ಸ್ಟ್ ಲೈನಿಗೆ ಬಂದ್ಬಿಡುತ್ತೆ ನಮ್ಮದು. BR ಕೊಟ್ಬಿಟ್ಟು ಇದನ್ನ ಸೇವ್ ಮಾಡಿಕೊಂಡು ರಿಫ್ರೆಶ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೇಮ್ ಒಳಗಡೆ ನಾನು ಇವಾಗ ಏನು ಕೊಡ್ತೀನಿ, ವಾಜಿದ್ ಅಂತ ಕೊಡ್ತೀನಿ. ವಾಜಿದ್. ಪಾಸ್ವರ್ಡ್ ಒಳಗಡೆ ನಾನು ಏನು ಕೊಡ್ಬೋದು, ಏನು ಬೇಕಾದ್ರೂ ಕೊಡಿ ಪಾಸ್ವರ್ಡ್ ಒಳಗಡೆ. ಸೊ ಈ ರೀತಿಯಾಗಿ ನೀವು ಪಾಸ್ವರ್ಡ್ ಕೊಡ್ಬೋದು. ಕೆಲವೊಂದು ಸತಿ ನೋಡಿರ್ತೀರಾ, ಈ ಬಾಕ್ಸ್ ಒಳಗಡೆ ಬಂದಿರುತ್ತೆ, ಆಲ್ರೆಡಿ ಬರೆದಿರ್ತಾರೆ ಏನು ಟೈಪ್ ಮಾಡಬೇಕಲ್ಲಿ. ಅಂದರೆ ಎಂಟರ್ ಯುವರ್ ನೇಮ್ ಅಂತ ಇರುತ್ತೆ, ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಇರುತ್ತೆ. ಇದು ಬಾಕ್ಸ್ ಖಾಲಿ ಕಾಣಿಸ್ತಾ ಇವಲ್ಲ. ಸೊ ಅಲ್ಲಿ ಏನಾದರೂ ಇರುತ್ತೆ. ರೈಟ್. ಸೊ ಅದನ್ನು ನಾವು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಣ. ಓಕೆ. ಸೊ ವೇಟ್ ಅ ಮಿನಿಟ್. ಇಲ್ಲಿ ಇನ್ನೊಂದು ಟ್ಯಾಗ್ ಬರುತ್ತೆ, ಅದೇನಂದರೆ ಪ್ಲೇಸ್ ಹೋಲ್ಡರ್ ಅಂತ. ಸೊ ಇನ್ಪುಟ್ ಟೈಪ್ ಕೋಸ್ಟು ಟೆಕ್ಸ್ಟ್ ಅಂತ ಕೊಟ್ಟಿದ್ರಲ್ಲ, ಅಲ್ಲೇ ಸ್ಪೇಸ್ ಕೊಟ್ಬಿಟ್ಟು ಅದೇ ಟ್ಯಾಗ್ ಒಳಗಡೆ PLACEHOLDR ಪ್ಲೇಸ್ ಹೋಲ್ಡರ್ ಅಂತ ಕೊಟ್ಬಿಟ್ಟು ಅಲ್ಲಿ ಈಕ್ವಲ್ಸ್ ಟು ಕೊಟ್ಟು ಎಂಟರ್ ಯುವರ್ ನೇಮ್ ಅಂತ ಕೊಡಬೇಕು. ಆಮೇಲೆ ಪಾಸ್ವರ್ಡ್ನಲ್ಲೂ ಕೂಡ ಸೇಮ್. ಸೊ ಇಲ್ಲಿ ಕೂಡ ಪ್ಲೇಸ್ ಹೋಲ್ಡರ್ನ ನೀವು ಹಾಕ್ಬೋದು. PLACE ಪ್ಲೇಸ್ HOLDER ಹೋಲ್ಡರ್ ಅಂತ ಕೊಟ್ಬಿಟ್ಟು ಈಕ್ವಲ್ಸ್ ಟು ಕೊಟ್ಬಿಟ್ಟು ಅದರೊಳಗಡೆ ಎಂಟರ್ ಯುವರ್ PASSWORD ಪಾಸ್ವರ್ಡ್ ಅಂತ ಕೊಡ್ಬೋದು. ಓಕೆ. ಇದನ್ನ ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ಕೊಂಬಿಟ್ಟು ಕ್ಲೋಸ್ ಮಾಡಿ ಇದನ್ನ ರಿಫ್ರೆಶ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ನೇಮ್ ಈಕ್ವಲ್ಸ್ ಟು ಎಂಟರ್ ಯುವರ್ ನೇಮ್, ಪಾಸ್ವರ್ಡ್ ಈಕ್ವಲ್ಸ್ ಟು ಎಂಟರ್ ಯುವರ್ ಪಾಸ್ವರ್ಡ್. ಸೊ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ. ಓಕೆ. ಇವಾಗ ಏನು ಮಾಡೋಣ, ಇದಾಯಿತು, ನೇಮ್ ಆಯಿತು, ಪಾಸ್ವರ್ಡ್ ಆಯಿತು. ಅದಾದಮೇಲೆ ಮತ್ತೆ ಯಾವ ರೀತಿಯಾದಂಥ ಫಾರ್ಮ್ಸ್ಗಳನ್ನ ಇಲ್ಲಿ ಹಾಕ್ಬೋದು. ನಿಮ್ಮ ಜೆಂಡರ್ ಯಾವುದು, ರೈಟ್. ಸೊ ನಿಮ್ಮ ಜೆಂಡರ್ ಏನು, ಅದು ಇದು ಅಂತ ಕೂಡ ಹಾಕ್ಬೋದು. ರೈಟ್. ಇದರೊಳಗಡೆ ಸೊ ಅದನ್ನ ಚೆಕ್ ಮಾಡೋಣ, ಜೆಂಡರ್ನ ಯಾವ ರೀತಿ ನಾವು ಇಲ್ಲಿ ಆ್ಯಡ್ ಮಾಡ್ಬೋದು ಅಂತ. ಒಂದು ಫಾರ್ಮಲ್ಲಿ ಜೆಂಡರ್ನ ಯಾವ ರೀತಿ ಆ್ಯಡ್ ಮಾಡ್ತೀವಿ. ಓಕೆ. ಸೊ ಅದನ್ನ ಆ್ಯಡ್ ಮಾಡೋದಕ್ಕೋಸ್ಕರ ಇನ್ನೊಂದು ಟ್ಯಾಗ್ ಅಂದರೆ ಇನ್ಪುಟ್ ಟೈಪ್ TYPE ಅಂತ ಕೊಟ್ಬಿಟ್ಟು ಈಕ್ವಲ್ಸ್ ಟು ಕೊಟ್ಟು ಕಾಲನ್ ಅಂತ ಕೊಟ್ಬಿಟ್ಟು ರೇಡಿಯೋ ಅಂತ ಕೊಡಬೇಕು. ಸೊ ರೇಡಿಯೋ ಅನ್ನೋದು ಒಂದು ಬಟನ್ ಬರುತ್ತೆ, ಒಂದು ಸಣ್ಣದು. ಸೊ ಆ ಬಟನ್ ಬರುತ್ತೆ ಅಲ್ಲಿ. ಆಮೇಲೆ ನೇಮ್ ಅಂತ ಕೊಟ್ಬಿಟ್ಟು ಏನು ಕೊಡಬೇಕು ಅಂದ್ಕೊಂಡಿದ್ರೆ ನೇಮ್ ಈಕ್ವಲ್ಸ್ ಟು ಜೆಂಡರ್ ಅಂತ ಕೊಡಬೇಕು. ಕೊಟ್ಬಿಟ್ಟು ಮುಂದ್ಗಡೆ ನೀವು ಇಲ್ಲಿ ಮೇಲ್ ಅಥವಾ ಫಿಮೇಲ್ ಅಂತ ಹಾಕಿ ಏನು ಟ್ಯಾಗ್ ಹೊರಗಡೆ. ಸೊ ಟ್ಯಾಗ್ ಹೊರಗಡೆ ಹಾಕಿಬಿಟ್ಟು ನಾನು ಇಲ್ಲಿ BR ಅಂತ ಕೊಟ್ಬಿಡ್ತೀನಿ. ಓಕೆ. ನೆಕ್ಸ್ಟ್ ಲೈನಿಗೆ ಬರುತ್ತೆ. ಸೊ BR ಇಲ್ಲೊಂದು, ಆಮೇಲೆ ಆನಂತರ ಇಲ್ಲಿ ಒಂದು BRನ ಕೊಡ್ತೀನಿ. ಸೊ ಅಂದರೆ ಎಲ್ಲ ಮಿಕ್ಸಪ್ ಆಗೋದು ಬೇಡ. ಓಕೆ. ಬ್ರೇಕ್ ಲೈನ್ ಇರಲಿ. ಸೊ ಅದಷ್ಟು ಆದಮೇಲೆ ಮತ್ತೆ ವಾಪಸ್ ಇನ್ನೊಂದು ಟ್ಯಾಗ್ನ ಕೊಡೋಣ. ದ್ಯಾಟ್ಸ್ ಇನ್ಪುಟ್ ಟ್ಯಾಗ್. ಸೇಮ್ ಇನ್ಪುಟ್ TYPE ಟೈಪ್ ಈಕ್ವಲ್ಸ್ ಟು ರೇಡಿಯೋ ಅಂತ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ನೇಮ್ ಅಂತ ಕೊಡಿ ಈಕ್ವಲ್ಸ್ ಟು // ಆಮೇಲೆ ಹೊರಗಡೆ ಬಂದು ಏನು ಕೊಡಬೇಕು, ಮೇಲ್ ಹಾಕ್ಕೊಟ್ಟಿದ್ವಿ ಆಲ್ರೆಡಿ, ಫೀಮೇಲ್ನ ಕೊಡಿ. ಸೊ ಆಮೇಲೆ ಮತ್ತೆ ಬ್ರೇಕ್ BR. ಅದಾದಮೇಲೆ ಮತ್ತೆ ಇನ್ನೊಂದು ಕಾಲನ್ನ ಕೊಡಿ, ಇನ್ಪುಟ್ TYPE ಟೈಪ್ ಈಕ್ವಲ್ಸ್ ಟು ರೇಡಿಯೋ
ರೇಡಿಯೋ ನೇಮ್ ಈಕ್ವಲ್ಸ್ ಟು ಝೆಂಡರ್, ಅದಾದಮೇಲೆ ಏನು ಮತ್ತೆ ವಾಪಸ್ ಅದರ್ಸ್, OTHER ಅದರ್ಸ್ ಅಂತ ಕೊಟ್ಬಿಟ್ಟು ಲೈನ್ನ ಬ್ರೇಕ್ ಮಾಡ್ಕೊಳ್ಳಿ. ಇಷ್ಟು ಕೊಟ್ಬಿಟ್ಟು ಸೇವ್ ಮಾಡಿ ನೋಡೋಣ ಆ್ಯಡ್ ಆಗಿದೆಯೋ ಅಥವಾ ಇಲ್ವೋ ಅಂತ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು. ಸಾರಿ ಇನ್ಪುಟ್ ಟೈಪ್ ಟೆಕ್ಸ್ಟ್ ಸಮಥಿಂಗ್ ಕೊಟ್ಟಿದ್ದಂಗೆ ಇದೀನಿ, ರೇಡಿಯೋ ಕೊಟ್ಟಿಲ್ಲ ಆ್ಯಕ್ಚುಲಿ. ಸೊ ಚೆಕ್ ಮಾಡೋಣ ಇನ್ನೊಂದ್ಸತಿ ಅದನ್ನು ಏನಾಯಿತು ಅಲ್ಲಿ ಅಂತ. ಸೊ ಓಕೆ, TYPE ಸಾರಿ Ctrl+S ಕೊಟ್ಬಿಟ್ಟು ಸೇವ್ ಮಾಡ್ಕೊಂಬಿಟ್ಟು ಇದನ್ನ ರೀಲೋಡ್ ಮಾಡ್ಕೊಳ್ಳೋಣ. ನೋಡ್ಬೋದು ಇವಾಗ ನೇಮ್ನ ಎಂಟರ್ ಮಾಡಿ ಅಂತ ಇದೆ, ಪಾಸ್ವರ್ಡ್ ಅಂತ ಇದೆ, ಮೇಲ್ ಫೀಮೇಲ್ ಅದರ್ಸ್ ಅಂತ ಇದೆ. ಸೊ ಇವಾಗ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಿದೆ ಗೊತ್ತಾ? ಸೊ ಮೇಲ್ ಮೇಲೆ ನಾ ಕ್ಲಿಕ್ ಮಾಡಿದೆ ಅಂದರೆ ಫೀಮೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಲ್ ಮೇಲೆ ಹೊರಟೋಗುತ್ತೆ, ರೈಟ್? ಆಮೇಲೆ ಫೀಮೇಲ್ ಮೇಲೆ ಇರೋದು ನಾನು ಇವಾಗ ಅದರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೀಮೇಲ್ ಮೇಲೆ ಟಿಕ್ ಹೊರಟೋಗುತ್ತೆ. ಏನಕ್ಕೆ ಇವು ಮೂರಕ್ಕೂ ಏನಕ್ಕೆ ಬರ್ತಾ ಇಲ್ಲ? ಏನಕ್ಕೆ ಬರ್ತಾ ಇಲ್ಲ ಅಂದರೆ ನಾವು ಕೋಡಿಂಗ್ನಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಫಾರ್ಮ್ಸ್ನಲ್ಲಿ ಇಲ್ಲಿ ನೋಡ್ಬೋದು, ನೇಮ್ ಇಕ್ಕೋಷ್ಟು ಮೂರಕ್ಕೂ ಜೆಂಡರ್ ಅಂತ ಕೊಟ್ಟಿದ್ದೀವಿ. ಇಲ್ಲಿ ನಾನು ಏನಾದರೂ ಜೆಂಡರ್ ಬದಲಿ GE ಅಂತ ಇದೆಯಲ್ಲ, NDER ಅಂತ ಇದೆ. ಸೊ ಎನ್ನ ಎಗ್ರಿಸ್ಬಿಡ್ತೀನಿ, ಇದನ್ನ ಸೇವ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಎರಡನ್ನ ನಾನು ಕ್ಲಿಕ್ ಮಾಡ್ಬೋದು. ಎರಡನ್ನ ಯಾವ ರೀತಿ ಕ್ಲಿಕ್ ಮಾಡ್ಬೋದು ತೋರಿಸ್ತೀನಿ, ವೇಟ್ ಅ ಮಿನಿಟ್. ಸೊ ಇಲ್ಲಿ ಮೇಲ್ ಅಂತ ಕ್ಲಿಕ್ ಮಾಡಿದೆ, ಆಮೇಲೆ ಫೀಮೇಲ್ ಕೂಡ ಕ್ಲಿಕ್ ಆಗ್ತಾ ಇದೆ. ಇಲ್ಲಿ ಅದರ್ಸ್ ಕ್ಲಿಕ್ ಆಯಿತು ಅಂದರೆ ಮೇಲ್ ಹೊರಟೋಗುತ್ತೆ. ಏನಕ್ಕೆ? ಕೋಡಿಂಗ್ನಲ್ಲಿ ನಾವು ಮೂರು ನೇಮ್ಸ್ ಸೇಮ್ ಕೊಟ್ಟಿದ್ವಿ, ಜೆಂಡರ್ ಅಂತ. ಸೊ ಅದರಿಂದಾಗಿ ನಮ್ಗೆ ಏನಾಗ್ತಾ ಇದೆ, ಒಂದನ್ನು ಕ್ಲಿಕ್ ಮಾಡಿದ್ರೆ ಇನ್ನೊಂದು ಹೊರಟೋಗ್ತಾ ಇದೆ. ಅಕಸ್ಮಾತ್ ನಾವು ನೇಮ್ನಲ್ಲಿ ಡಿಫ್ರೆಂಟ್ ಹಾಕಿದ್ರೆ ಡಿಫ್ರೆಂಟ್ ಚಾಯ್ಸಿಂಗ್ ಆಗುತ್ತೆ, ರೈಟ್? ಸೊ ಕೆಲವೊಂದ್ಸತಿ ಚಾಯ್ಸಿಂಗ್ ಕೂಡ ಬಂದಿರ್ತಾವಲ್ಲ. ಸೊ ಏನಿರುತ್ತೆ ಅಂದರೆ ವಾಟ್ ಈಸ್ ಯುವರ್ ನೇಮ್ ಅಂತ ಇರುತ್ತೆ, WHAT ವಾಟ್ ಈಸ್ ಯುವರ್ ನೇಮ್. ಸುಮ್ಮನೆ ಎಕ್ಸಾಂಪಲಿಗೆ ಕೊಡ್ತಾ ಇದ್ದೀನಿ. ಸೊ ವಾಟ್ ಈಸ್ ಯುವರ್ ನೇಮ್ ಅಂತ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅಥವಾ ಹೂ ಇಸ್ ಪ್ರೈಮ್ ಮಿನಿಸ್ಟರ್, ಹಿಂಗೆ Q&A ಇರ್ತವೆ, ಕ್ವಶನ್ ಆನ್ಸರ್ಸ್, ಸಾರಿ ವಿಚ್ ಆರ್ ಯುವರ್ ಫೇವ್ರೇಟ್ ಬಿಹೇವಿಯರ್ಸ್, ಹ್ಯಾಬಿಟ್ಸ್, ಸಮಥಿಂಗ್ ಏನೇನೋ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡೋದಿರುತ್ತೆ. ಆ ಟೈಮ್ನಲ್ಲಿ ಏನಾಗಿರುತ್ತೆ ಅಂದರೆ ನೇಮ್ನಲ್ಲಿ ಅವರು ಜೆಂಡರ್ ಬದಲಿಗಾಗಿ ನಿಮ್ದು ಹ್ಯಾಬಿಟ್ಸ್ ಆಗಿರಲಿ, ಸ್ಪೋರ್ಟ್ಸ್ ಆಗಿರಲಿ, ಅದ್ರ ನೇಮ್ಸ್ ಕೊಟ್ಟಿರ್ತಾರೆ. ಹಿಂಗಾಗಿ ನೀವು ಡಿಫ್ರೆಂಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಿ ನಾವು ಏನು ಮಾಡಿದ್ದೀನಿ, ಮೇಲ್ ಜೆಂಡರ್ ಸೆಲೆಕ್ಷನ್ ಇರೋದ್ರಿಂದ ಒಂದೇ ಸೆಲೆಕ್ಟ್ ಮಾಡಬೇಕು, ಎರಡೆರಡು ಜೆಂಡರ್ ಇರೋಕ್ಕಾಗಲ್ಲ, ರೈಟ್? ಸೊ ಹಿಂಗಾಗಿ ಒಂದೇ ಜೆಂಡರ್ನ ಸೆಲೆಕ್ಟ್ ಮಾಡಬೇಕು ಅಂತ ಅಷ್ಟಕ್ಕೂ ಜೆಂಡರ್ ಅಂತ ನೇಮ್ ಕೊಟ್ಟಿದ್ವಿ. ಆಮೇಲೆ ರಿಲೋಡ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ನಾವು ಒಂದರ ಮೇಲೆ ಮಾತ್ರ ಕ್ಲಿಕ್ ಮಾಡಬಹುದು. ಸೊ ಇದಾದಮೇಲೆ ಫೈನಲಿ ಸಬ್ಮಿಟ್ ಬೇಕು. ಇದನ್ನ ಆದಮೇಲೆ ಇದು ಇಷ್ಟೆಲ್ಲ ನಾವು ಕೊಟ್ಟಿರ್ತೀವಿ, ನೇಮ್ ಕೊಟ್ಟಿರ್ತೀವಿ, ಪಾಸ್ವರ್ಡ್ ಕೊಟ್ಟಿರ್ತೀವಿ, ಮೇಲ್ ಫೀಮೇಲ್ ಇವನ್ನೆಲ್ಲ ಕೊಟ್ವಿ. ಅದಾದಮೇಲೆ ಸಬ್ಮಿಟ್ ಬಟನ್ ಕೂಡ ಬರಬೇಕಲ್ವಾ? ಆ ಬಟನ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅನ್ನೋದನ್ನ ಕೂಡ ಇಲ್ಲಿ ತಿಳ್ಕೊಳ್ಳೋಣ. ಬಟನ್ ಆ್ಯಡಿಂಗಿಗೆ ಸೇಮ್ ಟ್ಯಾಗ್ BUTTON ಬಟನ್ ಅಂತ ಕೊಟ್ಬಿಟ್ಟು ಸ್ಪೇಸ್ ಕೊಟ್ಟು TYPE ಟೈಪ್ ಕೊಟ್ಟು ಯಾವ ಬಟನ್ನ ಆ್ಯಡ್ ಮಾಡಬೇಕು ಅಂತ ಇದ್ದೀರಾ ಸಬ್ಮಿಟ್ ಅಂತ ಕೊಟ್ಬಿಟ್ಟು ಆಮೇಲೆ ವ್ಯಾಲ್ಯೂ ಏನು ಅದು ಬಟನ್ದು ವ್ಯಾಲ್ಯೂ VALUE ವ್ಯಾಲ್ಯೂ ಕೂಡ ಏನಂತ ಕೊಡೋಣ, ಸಬ್ಮಿಟ್ ಅಂತ ಕೊಡೋಣ. ಸೊ ಸಬ್ಮಿಟ್ ಅದಾದಮೇಲೆ ಇದನ್ನ ಕ್ಲೋಸ್ ಮಾಡಿಕೊಂಡು ಅದಕ್ಕೆ ನೇಮ್ ಕೊಡಬೇಕಲ್ಲ, ಅದನ್ನು ಕೂಡ ಕೊಡೋಣ ಇಲ್ಲಿ ಸಬ್ಮಿಟ್ ಅಂತ. ಸೊ ಸಬ್ಮಿಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಬಟನ್ನ ಕ್ಲೋಸ್ ಮಾಡ್ಕೊಳ್ಳೋಣ, BUTTON ಬಟನ್ ಟ್ಯಾಗ್. ಇದು ಪೂರ್ತಿ ಬಟನ್ ಟ್ಯಾಗ್ ಅದು. ಸೊ ಓಕೆ, ಸೊ ಇದನ್ನ ನೀವು ಬೈಪಾಟ್ ಹಾಕಲೇಬೇಕು. ಟ್ಯಾಗ್ಸ್ಗಳು ಏನಿರ್ತವೆ ಅವನ್ನ ಬೈಪಾಟ್ ಹಾಕ್ಲಿಕ್ಕಂದ್ರೆ ವರ್ಕೌಟ್ ಆಗಲ್ಲ. ಇಲ್ಲಿ ನೋಡ್ಬೋದು ಇದು ಪೂರ್ತಿ ಬಟನ್ ಟ್ಯಾಗ್ ಇಲ್ಲಿವರೆಗೂ ಇದೆ. ಸೊ ಇಲ್ಲಿವರೆಗೂ ಇದು ಟ್ಯಾಗ್ ಇದೆ. ಆಮೇಲೆ ನಾನು ನೇಮ್ನ ಕೊಟ್ಟಿದ್ದೀನಿ, ಆಮೇಲೆ ಇದು ಟ್ಯಾಗ್ ಕ್ಲೋಸ್ ಆಗಿದೆ, ಇದು ಟ್ಯಾಗ್ ಕ್ಲೋಸಿಂಗ್, ಇದು ಟ್ಯಾಗ್ ಓಪನ್, ರೈಟ್? ಸೊ ಇದು ಇಷ್ಟು ಕೊಟ್ಬಿಟ್ಟು ಇದನ್ನ ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ಕೊಂಡ್ಬಿಟ್ಟು ಏನು ಬರುತ್ತೆ ನೋಡೋಣ, ರಿಲೋಡ್. ಸೊ ಇಲ್ಲಿ ಫೈನಲಿ ನೋಡ್ಬೋದು ಇದೆಲ್ಲ ಹಾಕಿ ಆದಮೇಲೆ VAJWD ವಾಜಿದ್ ಅಂತ ಕೊಟ್ಟೆ. ಆಮೇಲೆ ಇಲ್ಲಿ ಪಾಸ್ವರ್ಡ್ನಲ್ಲೂ ಕೂಡ ಸಮಥಿಂಗ್ VAJWD ವಾಜಿದ್ ಅಂತ ಕೊಟ್ಟೆ. ಮೇಲ್ ಕ್ಲಿಕ್, ಆಮೇಲೆ ಸಬ್ಮಿಟ್ ಅಂತ ಕೊಟ್ಟೆ. ಸೊ ಇದು ಇವಾಗ ಏನಾಯ್ತು, ಫಾರ್ಮ್ ಹೋಗಿ ಸಬ್ಮಿಟ್ ಆಯಿತು. ಬ್ಯಾಕ್ ಎಂಡ್ನಲ್ಲಿ ವರ್ಕ್ ನಿಮ್ದು ಕರೆಕ್ಟ್ ಆಗಿದ್ರೆ ಸೊ ಅಲ್ಲಿ ಹೋಗಿ ಡಾಟಾಬೇಸ್ನಲ್ಲಿ ಇವೆಲ್ಲ ಸೇವ್ ಆಗ್ತವೆ. ಬ್ಯಾಕ್ ಎಂಡ್ ವರ್ಕ್ನ ನೀವು ತಿಳ್ಕೊಬೇಕಂದ್ರೆ PHP ನಂತಹ ಲ್ಯಾಂಗ್ವೇಜ್ಸ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಫ್ರಂಟ್ ಎಂಡ್ನಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ ತೋರಿಸ್ತಾ ಇದ್ದೀನಿ. ಸೊ ಫಾರ್ಮ್ ಈ ರೀತಿ ವರ್ಕ್ ಆಗುತ್ತೆ. ಐ ಥಿಂಕ್ ಸೊ ವಿಡಿಯೋ ತುಂಬ ಲೆಂತಿ ಆಗಿದೆ. ಇವು ಮೂರನ್ನೂ ಕಂಬೈನ್ ಮಾಡಿಬಿಟ್ರೆ ಒಂದು HTML ಪೇಜ್ ಕ್ರಿಯೇಟ್ ಆದಂಗೆ, ಅಂದರೆ ಒಂದು ವೆಬ್ಸೈಟ್ ಕ್ರಿಯೇಟ್ ಆದಂಗೆ. ಫಸ್ಟ್ ಫಾರ್ಮ್ಲಿಂದ ನಾವು ಲಾಗಿನ್ ಆಗ್ತೀವಿ ಅಂತ ಇಟ್ಕೊಳ್ಳಿ. ಅದಾದಮೇಲೆ ಡೈರೆಕ್ಟ್ಲಿ ನಾವು ಎಲ್ಲಿ ಹೋದ್ವಿ, ಅದಾದಮೇಲೆ ನಾವು ಫಸ್ಟ್ ನಮ್ಮ ಪೇಜ್ ಇದೆ, ಇಲ್ಲಿಂದ ನಾವು ಲಾಗಿನ್ ಬಟನ್ನ ಪ್ರೆಸ್ ಮಾಡಿದ್ವಿ, ಇಲ್ಲಿಗೆ ಹೋಗ್ತೀವಿ. ಅದರ hrefನ ಕೊಟ್ಬಿಟ್ಟು ನಾವು ಒಂದೊಂದೇ ಕನೆಕ್ಟ್ ಮಾಡ್ಬೋದು. ಹೋಗ್ಲಿ ಬಿಡಿ, ಅದನ್ನ ಕನೆಕ್ಟ್ ಮಾಡಿ ತೋರಿಸ್ಬಿಡ್ತೀನಿ. ಓಕೆ, ಸೊ ವೇಟ್ ಅ ಮಿನಿಟ್.
ಸೊ ಗೈಸ್ ಫೈನಲಿ ನಾವು ಏನು ಮಾಡಿದ್ವಿ ಅಂದರೆ 3 ಪೇಜ್ ಇಷ್ಟೊತ್ತು ಏನು ಕ್ರಿಯೇಟ್ ಮಾಡಿದ್ವಿ ಆ 3 ಪೇಜ್ನ ನಾವು ಕನೆಕ್ಟ್ ಮಾಡಿದ್ವಿ. ಸೊ ಆ ಕನೆಕ್ಟ್ ಮಾಡಿರುವಂಥ ಪೇಜ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ ನೋಡೋಣ. ಒಂಥರ ವೆಬ್ಸೈಟ್ ಟೈಪೇ ಫೀಲಿಂಗ್ ಬರುತ್ತೆ, ಯಾಕಂದರೆ ಇಲ್ಲಿ ನಾವು CSSನ ಯೂಸ್ ಮಾಡಿಲ್ಲ. ಸೊ ಹಿಂಗಾಗಿ ನಮ್ಗೆ ಏನು ಅನ್ಸುತ್ತೆ, ಒಂಥರ ಖಾಲಿ ಪೀಲಿ ಅನ್ಸುತ್ತೆ. ಬಟ್ CSSನ ನಾವು ಯಾವಾಗ ಯೂಸ್ ಮಾಡ್ತೀವಿ, ಫ್ರಂಟ್ ಎಂಡ್ನಲ್ಲಿ ಇದು ಸೂಪರ್ ಆಗಿ ಕಾಣಿಸುತ್ತೆ. ಆಮೇಲೆ ಬ್ಯಾಕ್ ಎಂಡ್ನಲ್ಲಿ ಕೂಡ ನಾವು PHPನ ಯೂಸ್ ಮಾಡಿಬಿಟ್ರೆ ಇದು ಕಂಪ್ಲೀಟ್ ಒಂದು ವೆಬ್ಸೈಟ್, ರೈಟ್. ಸೊ ಇವಾಗ ನೋಡ್ಬೋದು, ಒಂದು ಯಾವುದಾದ್ರು ಒಂದು ಪೇಜ್ನ ಓಪನ್ ಮಾಡಿದ ತಕ್ಷಣ ಅಲ್ಲಿ ಏನಿರುತ್ತೆ ಅಂದರೆ ಈ ರೀತಿಯಾಗಿ ಏನಾದರೂ ಒಂದು ಹಾಕಿರ್ತಾರೆ. ಓಕೆ, ಅದಾದಮೇಲೆ ಲಾಗಿನ್ ಆರ್ ಸೈನ್ ಇನ್ ಅಂತ ಇರ್ತಾರೆ, ರೈಟ್. ಸೊ ಇಲ್ಲೂ ಒಂದು ಲಾಗಿನ್ ಆರ್ ಸೈನ್ ಇನ್ ಅಂತ ಇದೆ. ಸೊ ಆ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಪಾಸ್ವರ್ಡ್ ಕೇಳ್ತಾ ಇದೆ, ನೇಮ್ ಆ್ಯಂಡ್ ಪಾಸ್ವರ್ಡ್. ಸೊ ವಾಜೀದ್ ಅಂತ ಕೊಟ್ಟೆ, ಪಾಸ್ವರ್ಡ್ನ ಕೊಟ್ಬಿಟ್ಟು ಏನು ಕೊಟ್ಟೆ, ಅದನ್ನು ಸೇಮ್ ವಾಜೀದ್ ಅಂತ ಕೊಟ್ಟೆ, ಮೇಲ್ ಅಂತ ಕೊಟ್ಟೆ. ಸೊ ಮೇಲ್ ಅಂತ ಕೊಟ್ಬಿಟ್ಟು ಇಲ್ಲಿ ಏನು ಮಾಡ್ತೀನಿ, ನಾನು ಲಾಗಿನ್ ಅಂತ ಕೊಡ್ತೀನಿ. ಸೊ ಲಾಗಿನ್ ಅಂತ ಕೊಟ್ಟಾಗ ನೋಡ್ಬೋದು ನನ್ನ ಮಾರ್ಕ್ ಶೀಟ್ ಇದು, ಇಂಗ್ಲೀಷ್, ಕನ್ನಡ, ಹಿಂದಿ. ಸೊ ಹಿಂಗೆ ಬೇಸಿಕಲಿ ಒಂದು ವೆಬ್ಸೈಟ್ಸ್ಗಳು ವರ್ಕ್ ಆಗ್ತವೆ. ಸೊ ಇದು HTML ಬಂದ್ಬಿಟ್ಟು, CSS ಬಂದಾಗ ಇದ್ರದ್ದು ಸ್ವಲ್ಪ ಡೆಕೋರೇಷನ್ ಮಾಡೋಣ, ವೆಬ್ಸೈಟ್ ಥರ ಕಾಣೋ ರೀತಿ ಮಾಡೋಣ, ಕರೆಕ್ಟಾಗಿ ಅಲೈನ್ ಮಾಡೋಣ, ಸೆಂಟರ್ನಲ್ಲಿ ಬರೋ ರೀತಿ, ಲಾಗಿನ್ಗೆ ಒಂದು ಬಟನ್ ಕೊಡೋದು, ಆ ರೀತಿಯಾದಂತಹ ಒಂದು ಐಡಿಯಾಸ್ನ ನಾನು ಇಟ್ಕೊಂಡಿದ್ದೀನಿ ಇನ್ನು ಫ್ಯೂಚರ್ನಲ್ಲಿ. ಈ ವಿಡಿಯೋಗೆ ತುಂಬ ಒಳ್ಳೆ ಸಪೋರ್ಟ್ ಸಿಕ್ತು ಅಂದರೆ CSS, ಜಾವಾಸ್ಕ್ರಿಪ್ಟ್, PHP ಈ ರೀತಿಯಾದಂತಹ ಕೋರ್ಸಸ್ಗಳನ್ನ ತರ್ತಾ ಇರೋಣ, ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವಿಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿತಾರೆ, ಕಲಿಸ್ತಾರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.